ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಸೋಮವತಿ ಅಮಾವಾಸ್ಯ, ಓಕೆನಾ. ಸೊ ಸೋಮವಾರ ಬಂದಿರೋದ್ರಿಂದ ಅಮಾವಾಸ್ಯೆ ಇವತ್ತು ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಸೊ ನೋಡೋಣ ಇವತ್ತು ಏನು ಹೇಳಿಸ್ತಾರೆ ಭಗವಂತ, ಆಯಿತಾ. ನನಗೆ ಗೊತ್ತಿಲ್ಲ ಏನು ಬರುತ್ತೆ ಅಂತ. ಮಾತಾ ಕಾಳಿ ಪ್ಲೀಸ್ ಗೈಡ್, ಬಾಬಾ ಪ್ಲೀಸ್ ಗೈಡ್. ವಾವ್ ಜಗನ್ನಾಥ್ ಜಿ, ವಾವ್. ಎವ್ರಿ ಚಾಂಟ್ ಶಿಫ್ಟ್ಸ್ ಯುವರ್ ಫೇಸ್ ಅಂತ ಫೇಟ್. ಓ ಮೈ ಗುಡ್ನೆಸ್. ಎವ್ರಿ ಚಾಂಟ್ ಶಿಫ್ಟ್ಸ್ ಯುವರ್ ಫೇಟ್. ನಿನ್ನ ಕರ್ಮ, ನಿನ್ನ ಹಣೆ ಬರ ಬದಲಾಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಪ ತಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒನ್ ನೇಮ್ ಆಫ್ ಗಾಡ್ ಚೇಂಜಸ್ ಕಾರ್ಮಿಕ್ ಟೈಡ್ಸ್ ಅಂತಾರೆ. ವಾರೇ ವಾ. ಸೊ ನೀವು ಯಾವ ದೇವರನ್ನು ನಂಬಿದ್ದೀರಾ, ಎಲ್ಲಿ ಯಾವ ಗುರುಗಳನ್ನು ನಂಬಿದ್ದೀರಾ, ಎಲ್ಲಿ ನಿಮ್ಮ ಶ್ರದ್ಧೆ ಭಕ್ತಿ ಇದೆ, ಅವರ ಹೆಸರನ್ನು ಜಪ ಮಾಡೋದ್ರಿಂದ, ಆಯಿತಾ. ಚಾಂಟ್ ಮಾಡಿ, ಖಂಡಿತ ಚಾಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಚಾಂಟ್ ಮಾಡಿ, ಹೆಸರು ಅಟ್ಲೀಸ್ಟ್ ಮಿನಿಮಮ್ ಒಂದು 11, 21 ಅಥವಾ 108 ಸಲ ಚಾಂಟ್ ಮಾಡಿ. ಖಂಡಿತ ಹೇಳ್ತೀನಿ, ಈ ಕಾರ್ಡ್ಸ್ ಎಲ್ಲ ಸುಮ್ಮನೆ ಬರೋದಲ್ಲ, ಆಯಿತಾ. ಸೊ ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಅ ಮಂತ್ರ ಅಂತಿದ್ದಾರೆ. ವಾವ್, ಅಫ್ಕೋರ್ಸ್ ಅದು ನಿಜವಾಗ್ಲೂ ಗೊತ್ತಿರೋರಿಗೆ ಗೊತ್ತಾಗುತ್ತೆ ಅದರದ್ದು ಆ ಶಕ್ತಿ ಏನಿರುತ್ತೆ ಅಂತ, ಓಕೆನಾ. ನೀವು ಚಾಂಟ್ ಮಾಡೋಕ್ಕೆ ಶುರು ಮಾಡಿ ಕಂಟಿನ್ಯೂಸ್ ಆಗಿ, ಓಕೆನಾ. ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡೋಕ್ಕೆ ಶುರು ಮಾಡಿ, ನಿಮಗೆ ಅರ್ಥ ಆಗುತ್ತೆ. ನಿಮ್ಗೆ ಯಾವ ಥರ ಎಳೆಯುತ್ತೆ ಗೊತ್ತಾ, ಅಂದರೆ ಹೋಗಿ ಕುಕ್ಕಿ ಶುರು ಮಾಡಿಬಿಡ್ಬೇಕು ಚಾಂಟಿಂಗ್. ಒಂದು ದಿವಸ ಮಿಸ್ ಮಾಡಿದ್ರೆ ಲೈಕ್ ಏನೋ ಮಿಸ್ ಆದಂಗೆ ಆ ಥರ ಎಲ್ಲ ಶುರುವಾಗುತ್ತೆ. ಜೊತೆಗೆ ನಿಮ್ಮ ಹಣೆ ಬರ ಯಾವ ಥರ ಚೇಂಜ್ ಆಗುತ್ತೆ ಗೊತ್ತಾ, ನಿಮಗೆ ನಂಬೋಕ್ಕಾಗಲ್ಲ, ಆ ಥರ ಚೇಂಜ್ ಆಗುತ್ತೆ. ಇದು ಸತ್ಯ, ಆಯಿತಾ. ಆ್ಯಂಡ್ ರಿಚುವಲ್ ಚಾಂಟ್ ಹರೇ ಕೃಷ್ಣ ಆರ್ ಯುವರ್ ಚೋಸನ್ ನೇಮ್ ಆಫ್ ಗಾಡ್ 108 ಟೈಮ್ಸ್. ನೋಡಿ ಇಲ್ಲಿ, ಓಕೆನಾ. 108 ಸಲ ಚಾಂಟ್ ಮಾಡು ಅಂತಿದ್ದಾರೆ. ಈಗಿನ್ನೂ ಹೇಳಿಸಿದ್ರು. ಸೊ ತುಂಬ ಕೆಲಸ ಇದೆ ಆ ಥರ ಅಂತ ಅಂದಾಗ ಅಟ್ಲೀಸ್ಟ್ ಮಿನಿಮಮ್ ಒಂದು 11 ಸಲನಾದ್ರೂ ಚಾಂಟ್ ಮಾಡಿ ನಾಪಿಸ್ಕೊಳ್ಳಿ, ಆಯಿತಾ, ನಿಮ್ಮ ಇಷ್ಟ ದೇವರನ್ನು, ಓಕೆನಾ. ಆರ್ ಯುವರ್ ಚೋಸನ್ ನೇಮ್ ಆಫ್ ಗಾಡ್. ನೀವು ಅದೇ ಚಾಂಟ್ ಮಾಡಿ, ಹರೇ ಕೃಷ್ಣ ಚಾಂಟ್ ಮಾಡಿ, ಅಥವಾ ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರ ಹೆಸರನ್ನು ತಗೊಳ್ಳಿ. ಖಂಡಿತ ಚಾಂಟ್ ಮಾಡಿ 108 ಸಲ ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್. ಅಫರ್ಮೇಷನ್, ಈ ಚಾಂಟ್ ಈಸ್ ಎ ಸೋಲ್ ಸ್ಪಾರ್ಕ್ ಅಂತಾರೆ. ನಿಮ್ಮ ಆತ್ಮ ಯಾವ ಥರ ಸ್ಪಾರ್ಕ್ ಆಗೋಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ಫಳ್ ಅಂತ ಹೊಳೆಯೋಕ್ಕೆ ಶುರುವಾಗುತ್ತೆ ಅಂತ ಭಗವಂತನ ಆಶೀರ್ವಾದ ಆಗ್ತಾ ಇದೆ. ಜಗನ್ನಾಥ್ ಜಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೂಪರ್. ಜಗನ್ನಾಥ್ ಚಕ್ಕನೇನು. ಇಷ್ಟೇ ಚೆನ್ನಾಗಿದೆ ಅದು ಭಜನೆ, ನಿಜವಾಗ್ಲೂ ಹಾಡು. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಯುವರ್ ಸೋಲ್ ಸೀಕ್ಸ್ ಆಲ್ಟಿಟ್ಯೂಡ್ ನಾಟ್ ಅಪ್ರೂವಲ್ ಅಂತಿದ್ದಾರಪ್ಪ. ಬದ್ರಿನಾಥ್ ಟೆಂಪಲ್, ಉತ್ತರಾಖಂಡ್. ಓಕೆ, ರೈಸ್ ಅಬೋವ್ ದ ನೀಡ್ ಟು ಬಿ ಲೈಕ್ಡ್. ಓಕೆ, ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಯಾವ ಥರ ಇರಬೇಕು ಅಂತಂದರೆ, ನಮ್ಮ ಆಧ್ಯಾತ್ಮಿಕ ದಾರಿಲಿ ಹೋಗ್ತಾ ಇರುವಾಗ ಬಂದಿದ್ದೀವಿ ಅಂತಂದರೆ ನಾವು ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಆತ್ಮ ಏನು ಬಯಸಬೇಕು ಅಂತಂದರೆ ಜನಗಳ ಅಪ್ರೂವಲ್ ಅಲ್ಲ ಅಂತಿದ್ದಾರೆ. ಜನಗಳು ಭೇಷ್ ಅಂತ ಹೇಳೋದಲ್ಲ. ಈ ಆಧ್ಯಾತ್ಮಿಕ ದಾರಿಲಿ ಬರ್ತಾ ಇದ್ದೀವಿ ಅಂತಂದರೆ ಫಸ್ಟು ಜನಗಳ ನಿಂದನೆಯೂ ಇರ್ಬೋದು ಅಥವಾ ಅಭಿನಂದನೆಯೂ ಇರ್ಬೋದು ಅಂತಿದ್ದಾರೆ, ಓಕೆನಾ. ಏನಾದರೂ ಇರಲಿ, ಅದಕ್ಕೋಸ್ಕರ ಕಾಯಬೇಡ ಅಂತಿದ್ದಾರೆ. ಅದನ್ನು ಬಿಡು, ಭಗವಂತನತ್ತ ಹೋಗಬೇಕು. ನೀವು ಒಂದು ಎನರ್ಜಿ ಫ್ರೀಕ್ವೆನ್ಸಿ, ಯಾವಾಗಲೂ ಹೇಳ್ತೀನಿ ಗೊತ್ತಾ, ಟ್ಯೂನಾಗೇ ಇರಬೇಕು ಯಾವಾಗ್ಲೂ ಅಂತ. ಸೊ ರೇಡಿಯೋ ಟ್ಯೂನ್ ಮಾಡೋ ಥರ ಯಾವಾಗಲೂ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ, ಫ್ರೀಕ್ವೆನ್ಸಿ ಹೈ ಇರಬೇಕು ಅಂತಂದರೆ ಆಲ್ವೇಸ್ ಫಸ್ಟು ಚಾಂಟ್,
ಆಯಿತಾ. ಮಿನಿಮಮ್ 108 ಟೈಮ್ಸ್ ಅಂತ ಭಗವಂತ ಹೇಳ್ಬಿಟ್ಟಿದ್ದಾರೆ. ಸೊ ಮಿನಿಮಮ್ ಚಾಂಟ್ ಮಾಡಿ ಆಯಿತಾ. ಯಾವಾಗ ಆಗತ್ತೆ ಆವಾಗ. ಜೊತೆಗೆ ಮ್, ಅದು ಜನಗಳ ಅಪ್ರೂವಲ್ ಕಾಯ್ಬಿಡ ಅಂತಿದ್ದಾರೆ. ಜನಗಳು ಇವತ್ತಿದ್ದಂಗೆ ನಾಳೆ ಇರಲ್ಲ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಬೇಕಾದಂಗೆ ಚೇಂಜ್ ಆಗಿಬಿಡ್ತಾರೆ. ಇವತ್ತೇನೋ ಹೇಳ್ತಾರ, ನಾಳೆ ನೀವೇನಾದರೂ ಹೇಳಿ, ನಾಳೆ ನಾನೇನು ಹೇಳೇ ಇಲ್ಲ ನಾನು ಅಂತ ಹೇಳೋ ಥರನೂ ಇರುತ್ತೆ. ಲೈಕ್ ಆ ಥರ ಜನ ಚೇಂಜ್ ಆಗ್ತಾರೆ. ಹತ್ರದವರು ಆಗ್ತಾರೆ, ದೂರದವರು ಆಗ್ತಾರೆ, ಯಾರು ಬೇಕಾದರೂ ಚೇಂಜ್ ಆಗ್ತಾರೆ. ಇದು ಕಲಿಗಾಲ. ಓಕೆನಾ. ಸೊ ಅದ್ರ ಜೊತೆಗೆ ಅದಕ್ಕೇ ಅವ್ರುಗಳ ಅಪ್ರೂವಲ್ ಕಾಯ್ಬೇಡ ಅಂತಿದ್ದಾರೆ. ಅವ್ರುಗಳು ಯಾತಕ್ಕೆ ನಿಂಗೆ ಎಸ್ ಯು ಆರ್ ರೈಟ್ ಅಂತ ಸರ್ಟಿಫಿಕೇಟ್ ಕಾಯ್ಬೇಡ. ಜನಗಳ ಸರ್ಟಿಫಿಕೇಟು ಸುಳ್ಳು ಅಂತಿದ್ದಾರೆ. ಜನಗಳ ಸರ್ಟಿಫಿಕೇಟ್ ಏನು ಕೊಡ್ತಾರೆ, ಓ ನೀನು ಹಾಗೆ, ನೀನು ಹೀಗೆ, ನೀನು ಇದು ಮಾಡ್ತಾ ಇದೀಯಾ, ಹಾಗೆ ಮಾಡ್ತಿದೀಯಾ, ನೋ, ಅದೆಲ್ಲ ಬೇಕಾಗಿರೋದು. ಈ ಆಧ್ಯಾತ್ಮಿಕ ದಾರಿಗೆ ಅಂತ ಬಂದಮೇಲೆ ಜನಗಳ ಅಪ್ರೂವಲ್ ಬೇಕಾಗಿಲ್ಲ, ಜನಗಳ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಿಂಗೆ ಅಂತಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಗೊತ್ತಾ ಇದು. ಓಕೆ. ರೈಸ್ ಅಬೌವ್ ದ ನೀಡ್ ಟು ಬಿ ಲೈಕ್ಡ್. ನೀವು ಯಾವಾಗಲೂ ನಾವೇನು ಮಾಡ್ತೀವಿ ಅಂತಂದರೆ, ಓ ಜನ ಯಾರೋ ನಮಗೇನೋ ಅಂದ್ರೆ, ಅಯ್ಯೋ ಅವ್ರು ಹಿಂಗೆ ಅಂದ್ಬಿಟ್ರಲ್ಲ, ಸರಿ ಬಿಡು, ಈ ಥರ ಚೇಂಜ್ ಮಾಡ್ಕೋತೀನಿ, ಅವ್ರಿಗೆ ಇಷ್ಟ ಆಗಬೇಕು ನಾವು ಆ ಥರ ಅಂತ ನಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೋತೀವಿ. ಅದೇ ಮಾಡಬೇಡ ಅಂತಿದ್ದಾರೆ. ರೈಸ್ ಅಬೌವ್ ದ ನೀಡ್ ಟು ಬಿ ಲೈಕ್ಡ್. ಅಯ್ಯೋ ಜನ ನನ್ನ ಇಷ್ಟಪಡಬೇಕು, ಜನ ನನ್ನನ್ನು ಮೆಚ್ಕೋಬೇಕು, ನನ್ನ ಕೆಲಸನ ಮೆಚ್ಕೋಬೇಕು ಅಂತ ಕಾಯ್ಬೇಡ, ಅವರ ಸರ್ಟಿಫಿಕೇಟ್ ಕಾಯ್ಬೇಡ ಅಂತಿದ್ದಾರೆ. ಸೋಲ್ಸ್ ಪಾತ್ ಈಸ್ ವರ್ಟಿಕಲ್ ನಾಟ್ ಹಾರಿಜಾಂಟಲ್. ವಾವ್. ಸೋಲ್ಸ್ ಪಾತ್ ಅಂತಿದ್ದಾರೆ ನೋಡಿ. ಆತ್ಮದ ದಾರಿ ಯಾವ ಥರ ಅಂತಂದರೆ, ಭಗವಂತನ ಹತ್ರ ಹೋಗೋಕ್ಕೆ ಸೀದಾ ಒಂದೇ ದಾರಿ ಅಂತಿದ್ದಾರೆ. ಯಾವುದು ಹೇಳಿ? ನಂಬಿಕೆ, ಶ್ರದ್ಧೆ ಅಷ್ಟೇ. ಆಯಿತಾ. ಸೀದಾ ಹೋಗ್ತಾ ಇರ್ತೀವಿ. ಅಷ್ಟೇನೆ. ದೇವರಲ್ಲಿ ನಂಬಿಕೆ ಇಡಬೇಕು. ದೇವರು ಏನು ಹೇಳ್ತಾ ಇದ್ದಾರೆ, ಲೈಕ್ ಆದರೆ ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ ಯಾರಲ್ಲಿದೆ, ಆ ಥರ ಧರ್ಮದಿಂದ ನಡ್ಕೊಂಡು ಹೋಗ್ತಾ ಇದ್ದರೆ ನಾವು, ಆಯಿತಾ, ದಾರಿಲಿ ಹೋಗ್ತಾ ಇರ್ತೀವಿ ಅಂತಂದರೆ ವರ್ಟಿಕಲ್ ಇರಬೇಕು ಅಂತಿದ್ದಾರೆ. ಅದಕ್ಕೇ ಸ್ಟ್ರೈಟ್ ಇರಬೇಕು, ಫೋಕಸ್ ಇರಬೇಕು, ಆಯಿತಾ. ಎಸ್ಪೆಷಲಿ ಆಧ್ಯಾತ್ಮಿಕ ದಾರಿಲಿದ್ದೀವಿ ಅಂದರೆ ಅವಾಗ ಏನಾಗುತ್ತೆ, ಜನಗಳ ನಿಂದನೆ ಅಭಿನಂದನೆಗಳಿಗೆ ಕಿವಿಗೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಬದ್ರಿನಾಥ್ ಎನರ್ಜಿ ಪುಷಸ್ ಯು ಟು ಇವಾಲ್ವ್ ನಾಟ್ ಕನ್ಫಾರ್ಮ್. ಓಕೆ ನೋಡಿ, ನೀವು ಬದ್ರಿನಾಥ್ ಎನರ್ಜಿ ಯಾವ ಥರ ಅಂತಂದರೆ ನಿಮ್ಮನ್ನು ಪುಷ್ ಮಾಡುತ್ತಂತೆ. ನಿಮಗೆ ತೊಂದರೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಏನಾದರೂ ಆಗ್ಬೋದು. ಅಂಥ ಟೈಮಲ್ಲಿ ಏನು ಅಂತಂದರೆ, ನೀವು ಜನಗಳೇನಾರು ಅಂದರು ಅಥವಾ ಏನಾರು ಆಯಿತು ಅಂದ ತಕ್ಷಣ ನೀವು ಬೇಜಾರು ಮಾಡಿಕೊಂಡು ಹಿಂಸೆ ಪಟ್ಕೋಬಾರ್ದು. ನಿಮ್ಮ ಫೋಕಸ್ ಯಾವ ಕಡೆಗೆ ಇರಬೇಕು ಅಂತಂದರೆ, ಬರೀ ದೇವರ ಕಡೆ ಇರಬೇಕು. ಇವಾಗ ನಿಮಗೆ ನೀವು ಪ್ರಶ್ನೆ ಮಾಡ್ಕೋಬೋದು ಅಲ್ವಾ. ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಾನು ಇದು ಮಾಡ್ತಾ ಇರೋದು ಸರಿಗಿದೆಯಾ, ಸರಿಗಿಲ್ವಾ, ನನ್ನ ಮನಸ್ಸಿಗೆ ಖುಷಿ ಕೊಡ್ತಾ ಇದೆಯಾ, ಇದು ಕರೆಕ್ಟಾಗಿದೆಯಾ, ಧರ್ಮದ ದಾರಿಲಿ ಇದ್ದೀವಾ, ಅಂದರೆ ಬೇರೆ ಜನಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಅಥವಾ ಬೇರೆ ಜನಕ್ಕೆ ಸಹಾಯ ಮಾಡದೇ ಇದ್ರೂ ತೊಂದರೆ ಮಾಡ್ತಾ ಇಲ್ಲ. ಓಕೆನಾ. ನೀವೇ ಯೋಚನೆ ಮಾಡಿ, ಏನು ಹೇಳಿಸ್ತಾ ಇದ್ದಾರೆ ಇವಾಗ ಹೇಳ್ತಾ ಇದ್ದೀನಿ. ಸೊ ಬೇರೆ ಜನಕ್ಕೆ ನಾವು ತೊಂದರೆ ಮಾಡ್ತಾ ಇಲ್ಲ, ಹೆಲ್ಪ್ ಮಾಡೋಕ್ಕಾಗದೆ ಹೋದರೂ ತೊಂದರೆ ಅಂತೂ ಮಾಡ್ತಾ ಇಲ್ಲ. ಓಕೆನಾ. ಅದು ಓಕೆ, ಫೈನ್, ನೋ ಪ್ರಾಬ್ಲಮ್. ದಟ್ ಈಸ್ ಆಲ್ಸೋ ಧರ್ಮದ ದಾರಿನೇ. ನಿಂದನೆ, ಸುಮ್ಮನೆ ಅನ್ಯಾಯವಾಗಿ ಯಾರನ್ನೂ ಅನ್ನೋದು ಮಾಡೋದು, ಅನ್ಯಾಯವಾಗಿ ಒಬ್ಬರು ಹೆಸರನ್ನ ಹಾಳು ಮಾಡೋದು ಅಥವಾ ಈ ಥರ ಏನೂ ಮಾಡ್ತಿಲ್ಲ. ನಮ್ಮ ಕೆಲಸ ಆಯಿತು, ನಮ್ಮ ಭಕ್ತಿ ಆಯಿತಾ, ನಮ್ಮ ಶ್ರದ್ಧೆ ಆಯಿತು, ಹೋಗ್ತಾ ಇರಬೇಕು ವರ್ಟಿಕಲ್. ಅಲ್ಲಿ ಇಲ್ಲಿ ಹೋಗಿ ಕುದುರೆಗೆ ಒಂದು ಇದನ್ನು ಕಟ್ಟಿರ್ತಾರಲ್ಲ ಆ ಥರ, ಪಾಪ ಅದು ಆ ಕಡೆ ಈ ಕಡೆ ನೋಡಬಾರ್ದು ಅನ್ನೋ ಥರ ಸೀದಾ ಫೋಕಸ್ ಇರಬೇಕು ಅನ್ನೋ ಥರ ಹೋಗ್ತಾ ಇರ್ತಾರಲ್ವ, ಆ ಥರ ನಮ್ಮ ದಾರಿನೂ ಹಾಗೆ ಇರಬೇಕು ಅಂತಿದ್ದಾರೆ. ಆಯಿತಾ. ವಿಜುವಲೈಸ್ ಯುವರ್ ಸೆಲ್ಫ್ ಕ್ಲೈಂಬಿಂಗ್ ಎ ರೇಡಿಯಂಟ್ ಪೀಕ್. ಓಕೆನಾ. ಅಫರ್ಮೇಷನ್, ಐ ರೈಸ್ ಇನ್ ಟು ಮೈ ಟ್ರೂತ್ ಅಂತ ಇದ್ದಾರಪ್ಪ. ಸೊ ಬ್ಯೂಟಿಫುಲ್. ನೋಡಿ ಯಾವ ಥರ ನೀವು ವಿಜುವಲೈಸ್ ಮಾಡಬೇಕಂತೆ ಅಂದರೆ ನಾವು ಯಾವ ಥರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೇಗೆ ಅಂತಂದರೆ ಲೈಕ್ ಯಾವ ಥರ ಯೋಚನೆ ಮಾಡಬೇಕು, ಆಯಿತಾ. ನಾವು ಹೇಗೆ ಅಂತಂದರೆ, ಈಗ ಯಾವುದೋ ಒಂದು ಪೀಕ್, ಒಂದು ಬೆಟ್ಟನೋ ಗುಡ್ಡ ಏನೋ ಹತ್ತಾ ಇದ್ದೀವಿ ಅಂದ್ಕೊಳ್ಳಿ. ಈಗ ಹತ್ತಾ ಇದ್ದೀವಿ ಅಂತಂದರೆ ಫಸ್ಟು ನಾವು ಏನು ಯೋಚನೆ ಮಾಡ್ತೀವಿ ಹೇಳಿ, ಬರೀ ಅಲ್ಲಿಗೆ ಹೆಂಗೆ ಹೋಗಬೇಕು ಅನ್ನೋದಷ್ಟೇ ಯೋಚನೆ ಮಾಡಬೇಕು. ಫೋಕಸ್ ಅಲ್ಲೇ ಇರಬೇಕು. ಆ ಕಡೆ ಈ ಕಡೆ ನೋಡಿದ್ರೆ ದಬಕ್ಕಂತ ದಬ್ಬಾಕೋತೀವಿ ಆಮೇಲೆ. ಅದಕ್ಕೆ ಅಷ್ಟೇ ಅಲ್ಲಿಗೆ ಅದು ಯೋಚನೆ ಮಾಡ್ತಾ ಇರಬೇಕು. ನಾನು ಹೇಗೆ ಆ ಟಾಪ್ ಯಾವಾಗ ಹೋಗ್ತೀನಿ, ಹೇಗೆ ತಲುಪ್ತೀನಿ ಭಗವಂತನ ಹತ್ರ, ಹೇಗೆ ನನ್ನ ಮನಸ್ಸನ್ನ ಹೇಗೆ ಆ ಕಡೆ ಈ ಕಡೆ
ವಾಲದ ಹಾಗೆ ಆಯಿತಾ, ಸ್ಟ್ರೇಟ್ ಫೋಕಸ್ ಆಗಿರ್ತೀನಿ ಅಂತ ಯೋಚನೆ ಮಾಡಬೇಕು ಯಾವಾಗಲೂ ಅಂತ ಹೇಳ್ತಾ ಇದ್ದಾರೆ. ಸೊ ಅಫರ್ಮೇಷನ್ ಏನು ಅಂತಂದರೆ, ಐ ರೈಸ್ ಇನ್ ಟು ಮೈ ಟ್ರೂತ್. ಆ ಥರ ಆದಾಗ ನಾವು ನಮ್ಮ ಸತ್ಯತೆ ಏನು ಆಯಿತಾ, ಸತ್ಯದ ದಾರಿಲಿ ನಡೀತಾ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ನೋಡೋಣ ಇನ್ನೊಂದು ಕಾರ್ಡು. ಬಾಬಾ ಇನ್ನೇನು ಹೇಳಬೇಕು? ದ್ವಾರಕಾಧೀಶ್ ಜಿ. ಓಕೆ. ಓಹೋ, ಬ್ಯಾಲೆನ್ಸ್ ಸ್ಟ್ರಾಟಜಿ ವಿತ್ ಸರೆಂಡರ್ ಅಂತಿದ್ದಾರಪ್ಪ. ವಾವ್. ನೋಡಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಬ್ಯಾಲೆನ್ಸ್ ಸ್ಟ್ರಾಟಜಿ ವಿತ್ ಸರೆಂಡರ್. ಇವಾಗ ಇಲ್ಲೇನು ಹೇಳಿದ್ರು, ಏನೋ ಒಂದು ಬೆಟ್ಟ ಹತ್ತಾ ಇದ್ದೀನಿ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಮುಂದುವರಿತಾ ಹೋಗ್ಬೇಕಷ್ಟೇ ಅಂತ ಹೇಳಿದ್ರಾ? ಇಲ್ಲೇನು ಹೇಳ್ತಾ ಇದ್ದಾರೆ, ಓಕೆ ಆ ಸ್ಟ್ರಾಟಜಿ ಅದಿರಬೇಕು, ಫೋಕಸ್ಡಿಂದು ಬೆಟ್ಟ ಹತ್ತೀನಿ ಅಂತಿರಬೇಕು ಅಂತಿದ್ದಾರೆ. ಆದರೆ ಅದರ ಆಗು ಹೋಗು ಎಲ್ಲ ಭಗವಂತನ ಪಾದಕ್ಕೆ ಹಾಕಬೇಕು ಅಂತ ಹೇಳ್ತಿದ್ದಾರೆ. ನಾವಿವಾಗ ಬೆಟ್ಟ ಹತ್ತೀವಿ ಅಂದ್ಕೊಳ್ಳಿ, ಹತ್ಬಿಟ್ವಿ. ಹತ್ತಿದ ತಕ್ಷಣ ನಾವೇನು ಮಾಡ್ತೀವಿ ಹೇಳಿ? ನಾನು ಮಾಡಿದ್ದು, ಫುಲ್ ಕ್ರೆಡಿಟ್ ನಂದೇ ಅಂತ ಶುರು ಮಾಡ್ತೀವಿ. ಸೊ ಆಯಿತು, ಒಂದು ಲೆವೆಲ್ ಬಂದ ತಕ್ಷಣ ನಾವು ಮರ್ತು ಬಿಡ್ತೀವಿ ಭಗವಂತನ, ಆಯಿತಾ? ಇದನ್ನು ನಾವು ಪ್ರತಿ ಒಬ್ಬರು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊತಾ ಹೋಗಬೇಕು, ಇಂಪ್ಲೈ ಮಾಡ್ಕೋಬೇಕು. ಐ ಮೀನ್ ನೀವು ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಆಯಿತಾ? ಯಾವುದೋ ಒಂದು ಸಲ ಒಂದು ಮೊಮೆಂಟಲ್ಲಿ ಏನೋ ಒಂದು ಎಕ್ಸಾಮ್ ಬರಿತೀವಿ, ತುಂಬ ಒಳ್ಳೆ ಮಾರ್ಕ್ಸ್ ಬಂತು ಅಂದ್ಕೊಳ್ಳಿ, ವಾವ್ ನೋಡು ಹೆಂಗೆ ಬಂದಿದೆ, ನಾನು ಓದಿದ್ದು ಅದೇನಾಗುತ್ತೆ ಅಂತಂದರೆ, ಇವಾಗ ನಾವು ಓದಿರೋದೇ ಇರ್ಬೋದು, ಆಯಿತಾ? ಅದೇ ಪ್ರಶ್ನೆನೇ ಕರೆಕ್ಟಾಗಿ ಬಂದು ನಮ್ಮ ತಲೆ ಓಡಿ ನಾವು ಕರೆಕ್ಟಾಗಿ ಬರೆದು ಆ ಮಾರ್ಕ್ಸ್ ಅಂದರೆ ಆ ಪಾಯಿಂಟ್ಸ್ ಏನು ಬರೆದಿರ್ತೀವಿ ಅದು ನಮ್ಮ ಏನೋ ಇನ್ವಿಜಿಲೇಟರ್ಸ್ಗೆಲ್ಲ ಅದನ್ನು ಇಷ್ಟ ಆಗಿ ಪರ್ಫೆಕ್ಟ್ ಇದೆ ಅಂತ ಮಾಡಿ ಮಾರ್ಕ್ಸ್ ಕೊಟ್ಟು, ಆಯಿತಾ? ಆ ಥರ ಒಂದು ಇದು ಮಾಡಬೇಕು ಅಂತಂದರೆ ಅದಕ್ಕೂ ದೇವ್ರದೇ ಇರಲೇಬೇಕು ಅಲ್ವಾ? ನಾವು ಓದಿರ್ಬೋದು ಮಾಡಿರ್ಬೋದು, ಬಟ್ ಅದೇ ಪ್ರಶ್ನೆ ಬರಬೇಕು, ಅದೇ ಥರ ಬರಿಬೇಕು. ಎಷ್ಟೋ ಸಲ ಆಗುತ್ತೆ ಒಂದು ಪಾಯಿಂಟಲ್ಲಿ ಮಿಸ್ ಆಗಿಬಿಡುತ್ತೆ. ಬಟ್ ಆ ಥರ ಇದೆ ಅಂತಂದಾಗ ಸರೆಂಡರ್ ಮಾಡಿಬಿಡು, ಆಯಿತು ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಮಿಕ್ಕಿದ ಆಗು ಹೋಗು ಎಲ್ಲ ಭಗವಂತನ ಪಾದಕ್ಕೆ ಹಾಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ಪ್ಲ್ಯಾನ್. ಎಸ್, ಬಟ್ ಲೆಟ್ ದ ಡಿವೈನ್ ಅಡ್ಜಸ್ಟ್ ಯುವರ್ ಪಾತ್. ಓಕೆ, ಸೊ ಅದನ್ನೇ ಈಗ ಹೇಳ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಪ್ಲ್ಯಾನ್ ಮಾಡು, ಸರಿಯಾಗಿ ಚೆನ್ನಾಗಿ ಓದಬೇಕು ಬರೀಬೇಕು ಅಂತೆಲ್ಲ ಅಂತ ಅಂದಾಗ ಎಲ್ಲ ಪ್ಲ್ಯಾನ್ ಮಾಡ್ಕೊ, ಆಯಿತಾ? ಬಟ್ ಡಿವೈನ್ಗೆ ಹಾಕ್ಬಿಡು, ಅದರ ಆಗು ಹೋಗು ಎಲ್ಲ ಭಗವಂತನ ಪಾದಕ್ಕೆ ಹಾಕು ಅಂತಿದ್ದಾರೆ. ಕೃಷ್ಣ ಪ್ಲ್ಯಾನ್ ಮಹಾಭಾರತ, ಬಟ್ ಲೆಟ್ ಕರ್ಮ ಅನ್ಫೋಲ್ಡ್. ಅಫ್ಕೋರ್ಸ್ ಅಲ್ವಾ, ಮಹಾಭಾರತ ಆದ್ರೂ ಕೂಡ ಅವ್ರವ್ರ ಕರ್ಮ ಅವ್ರು ಎಷ್ಟು ಚೆನ್ನಾಗಿ ಪ್ಲೇ ಮಾಡಿದ್ರು ನೋಡಿ ಲೈಫಲ್ಲಿ ಒಬ್ಬೊಬ್ರೂ. ಯಾವ ಥರ ಅವ್ರವ್ರ ಕರ್ಮ ಅವ್ರವ್ರು ಪ್ಲೇ ಮಾಡಿ ಅವ್ರವ್ರ ಅನುಭವಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ನಾವು ನಮ್ಮ ಕರ್ಮ ನಾವು ಮಾಡಿಬಿಡ್ಬೇಕು, ಆಯಿತಾ? ಫೋಕಸ್ ಇರಬೇಕು. ಆ ಥರ ಒಂದು ನಮ್ಮ ಏನು ಕೆಲಸ ಮಾಡ್ತಾಯಿದ್ದೀವಿ ಧರ್ಮದಿಂದ ಹೋಗ್ತಾ ಇದ್ದೀವ ಅಷ್ಟೇ, ಭಗವಂತನತ್ತ ಆ ಥರ ಒಂದು ಆಧ್ಯಾತ್ಮಿಕ ದಾರಿಲಿ ಯಾವ ಥರ ಇದ್ದೀವಿ ಆ ಥರ ಹೋಗ್ತಾ ಇರಬೇಕು. ಆ್ಯಂಡ್ ಕರ್ಮ ಅದಾಗದೇ ಅನ್ಫೋಲ್ಡ್ ಆಗುತ್ತೆ ಅಂತಿದ್ದಾರೆ. ಅಂದರೆ ನಮ್ಮ ಕರ್ಮ ಕರೆಕ್ಟ್ ಆಗ್ತಾ ಇದೆ ಅಂತಂದಾಗ ಒಳ್ಳೆ ಪ್ರತಿಫಲ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ರಿಚುವಲ್, ರೈಟ್ ಯುವರ್ ಪ್ಲ್ಯಾನ್ ಆ್ಯಂಡ್ ಲೀವ್ ಸ್ಪೇಸ್ ಫಾರ್ ಮಿರಕಲ್ಸ್. ವಾವ್, ಸೊ ಬ್ಯೂಟಿಫುಲ್. ಸೊ ರೈಟ್ ಯುವರ್ ಪ್ಲ್ಯಾನ್ ಅಂತೆ. ಸೊ ನಾನು ಈ ವರ್ಷ 2026 ಡಿಸೆಂಬರ್ ಒಳಗೆ, ಆಯಿತಾ, ನೀವು ಒಂದು ಲಿಸ್ಟ್ ಮಾಡಿ, ಇದನ್ನು ಅಚೀವ್ ಮಾಡ್ತೀನಿ, ಹೀಗೊಂದು ಮನೆ ತೊಗೋತೀನಿ ಅಥವಾ ಇನ್ನೊಂದು ಮಾಡ್ತೀನಿ ಅಂತ ಒಂದು ಲಿಸ್ಟ್ ಮಾಡು ಅಂತಿದ್ದಾರೆ. ಲಿಸ್ಟ್ ಮಾಡಿ ಸ್ಪೇಸ್ ಬಿಡಬೇಕಂತೆ. ಮಿರಕಲ್ಸ್ ಯಾವ್ಯಾವಾಗ ಆಯಿತು ಅಂತನೂ ಒಂದು ಸ್ಪೇಸ್ ಬಿಟ್ಟಿರಿ. ಆಯಿತು ಅಂತ ಯಾವಾಗ ಅಂದರೆ ಇವಾಗ ನೀವು ಬರೀಬೋದು, ಒಂದು ಪೇಪರ್ ತೊಗೊಂಡು ಕ್ಲೀನಾಗಿ ಬರೀಬೋದು, ನಿಮ್ದೇನೆಲ್ಲ ಲಿಸ್ಟ್ ಇದೆ ಅದನ್ನು ಬರೀಬೋದು. ಎಸ್, ಐ ವಾಂಟ್ ಟು ಪರ್ಚೇಸ್, ಏನು ಜ್ಯುವೆಲ್ಸ್ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ವಾಂಟ್ ಟು ಪರ್ಚೇಸ್ ಜ್ಯುವೆಲ್ಸ್ ಅಂತ ಹಾಕ್ಬಿಟ್ಟು, ಜ್ಯುವೆಲ್ಸ್ ಪರ್ಚೇಸ್ ಮಾಡಬೇಕು, ಕೊಂಡ್ಕೋಬೇಕು ಅಂತ ಹಾಕ್ಬಿಟ್ಟು ಸ್ಪೇಸ್ ಬಿಟ್ಬಿಡಿ. ಮುಂದೆ ನೀವೇನು ಅಂದ್ಕೊಂಡಿದ್ದೀರಾ, ಭಗವಂತ ನಿಮ್ಮ ಪಾದಕ್ಕೆ ಹಾಕ್ತಾಯಿದ್ದೀನಿ, ನಾನು ಈ ಥರ ಬರ್ದಿದ್ದೀನಿ ನೋಡಪ್ಪ, ನನಗೆ ಯಾವಾಗ ಕೊಡಿಸು ಅಂತ ಹಾಕಿ ನೋಡಿ. ಬೇಕಂದರೆ ಎಷ್ಟು ಬೇಗ ಆಗಿರುತ್ತೆ ಅದರದ್ದು ಡೇಟ್ ಬರೀರಿ. ನೀವೇನು ಅಂದ್ಕೊಂಡಿದ್ದೀರಾ ಅದರದ್ದು ಡೇಟ್ ಬರೀರಿ. ಓಕೆನಾ? ಇಂಥ ದಿವಸ ನಾನು ಇದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಇದು ನನಗೆ ಬೇಕು, ಎಷ್ಟೋ ಅಷ್ಟು 1 kg ಚಿನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಬರೆದುಬಿಟ್ಟು ಸ್ಪೇಸ್ ಬಿಡಿ, ಆಯಿತಾ? ಯಾವಾಗ ಅನ್ನೋದನ್ನು ಭಗವಂತ ತೋರಿಸ್ತಾರೆ ನಿಮಗೆ. ಭಗವಂತನ ಪಾದಕ್ಕೆ ಹಾಕಿ ನಿಮ್ಮ ಪಾಡಿಗೆ ನೀವು ಏನು ಹೇಳ್ತಾ ಇದ್ದಾರೆ ಆ ಥರ
ನಿಮ್ಮ ಪಾಡಿಗೆ ನೀವಿರಿ ಆಯಿತಾ. ಅದನ್ನು ಚೇಸ್ ಮಾಡಬಾರ್ದು ಅಷ್ಟೇ. ಆಮೇಲೆ ಅದಾಗದೇ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ, ಅದಾಗದೇ ಆಗತ್ತೆ ಅಂತಿದ್ದಾರೆ. ಅಂದರೆ ನಾವು ಬರೀ ಬಯಸೋದು ಒಂದೇ ಅಲ್ಲ, 1 kg ಚಿನ್ನ ಬೇಕು ಅಂತ ಬಯಸಿದ್ರೆ ಅದ್ರ ತಕ್ಕನಂಗೆ ಇರಲೇಬೇಕು ಆಯಿತಾ. 1 kg ಚಿನ್ನ ಬೇಕು ಅಂತ ಅಂದ್ಬಿಟ್ಟು ತದ್ವಾ ಖರ್ಚು ಮಾಡಿಬಿಟ್ರೆ, ಇವಾಗಿರೋ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು 1 kg ಚಿನ್ನ ತೊಗೋಬೇಕು ಅಂದರೆ ದುಡ್ಡಂತೂ ಇರಬೇಕಲ್ವ ಅದಕ್ಕೆ ಅಂತ. ಸೊ ಅದನ್ನು ಪ್ಲ್ಯಾನ್ ಮಾಡಬೇಕು ಕರೆಕ್ಟಾಗಿ. ಅದನ್ನೇ ಹೇಳ್ತಾ ಇರೋದು, ಪ್ಲ್ಯಾನು ಮಾಡಬೇಕು ಕರೆಕ್ಟಾಗಿ, ಜೊತೆಗೆ ಭಗವಂತನ ಪಾದಕ್ಕೂ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನಾವು ಏನೋ ಅನ್ಕೋತೀವಿ, ಬಟ್ ಅದು ಇನ್ನೇನೋ ಒಂದು ಟರ್ನ್ ಕೊಟ್ಟಿರ್ತಾರೆ ಭಗವಂತ. ಸೊ ಹಾಗೆ ನಮ್ಮ ಪ್ಲ್ಯಾನೇ ವರ್ಕೌಟ್ ಆಯಿತು ಅಂತಂದರೆ ಗ್ರೇಟ್, ಓಕೆನಾ. ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೂ ಬೇಜಾರು ಮಾಡ್ಕೋಬಾರ್ದು, ಯಾಕೆಂದರೆ ನಮಗಿಂತ ಚೆನ್ನಾಗಿ ಇನ್ನೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಭಗವಂತ ಅಂತ ಅನ್ಕೋಬೇಕು ಆಯಿತಾ. ಸೊ ರೈಟ್ ಯುವರ್ ಪ್ಲ್ಯಾನ್ ಆ್ಯಂಡ್ ಲೀವ್ ಸ್ಪೇಸ್ ಫಾರ್ ಮಿರಕಲ್ಸ್ ಅಂತಿದ್ದಾರಪ್ಪ. ಐ ಆ್ಯಕ್ಟ್ ಆ್ಯಂಡ್ ಐ ಟ್ರಸ್ಟ್. ಎಸ್, ಭಗವಂತ ಏನು ಹೇಳ್ತಾ ಇದ್ದಾರೆ ಅದು ಖಂಡಿತ ಮಾಡೋಣ ಆಯಿತಾ. ಸೊ 1 kg ಚಿನ್ನ ಸೊ ಪ್ಲ್ಯಾನ್ ಮಾಡಿ ಆ್ಯಂಡ್ ಅದನ್ನು ದೇವ್ರ ಪಾದಕ್ಕೆ ಹಾಕಿ ನೋಡಿ ಮಿರಕಲ್ಸ್ ಯಾವ ಥರ ಆಗುತ್ತೆ ಅಂತ. ಸೊ ನಿಮ್ಮ ಲೈಫಲ್ಲಿ ನೀವು ಏನು ಬಯಸ್ತಾ ಇದ್ದೀರಾ, ನಾನು ಸುಮ್ಮನೆ ಇದನ್ನು ಒಂದು ಉದಾಹರಣೆಗೆ ಹೇಳಿದ್ದು ಆಯಿತಾ. ಸೊ ನೀವು ಏನು ಅಚೀವ್ ಮಾಡಬೇಕು ಅಂತಿದ್ದೀರಾ, ನೀವು ಭಗವಂತನಿಂದ ಏನು ಬಯಸ್ತಾ ಇದ್ದೀರಾ, ಈ ಥರ ಆಗಬೇಕು, ಯೂನಿವರ್ಸಿಂದ ನೀವೇನು ಬಯಸ್ತಾ ಇದ್ದೀರಾ, ಈ ಥರ ಒಂದು ಬೇಕು ಅಂತ. ಸೊ ಅದನ್ನು ಲಿಸ್ಟ್ ಔಟ್ ಮಾಡು ಅಂತಿದ್ದಾರೆ ಆಯಿತಾ. ನಮ್ಮ ಕರ್ಮ ನಾವು ಮಾಡಬೇಕು ಅಷ್ಟೇ ಆಯಿತಾ. ಆಗು ಹೋಗು ಭಗವಂತನ ಪಾದಕ್ಕೆ ಹಾಕಬೇಕು ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಇಲ್ಲಿ ನೋಡಿ ಇನ್ನೊಂದು ಕಾರ್ಡು, ಕರ್ಮ ಎಂಡ್ಸ್ ವೇರ್ ವಿಸ್ಡಮ್ ಬಿಗಿನ್ಸ್ ಅಂತಾರೆ. ಓ ಮೈ ಗುಡ್ನೆಸ್, ಅದೇ ಇದು. ನಾವು ಏನು ಹೇಳ್ತಾ ಇದ್ದಾರೆ ಗೊತ್ತಾ. ಸೊ ವೆನ್ ಯು ಲರ್ನ್ ದ ಲೆಸನ್ ದ ಸೈಕಲ್ ಡಿಸಾಲ್ವ್ಸ್, ಕರ್ಮ ಎಂಡ್ಸ್ ವೇರ್ ವಿಸ್ಡಮ್ ಬಿಗಿನ್ಸ್. ನಾವು ಯಾವಾಗ ಆಧ್ಯಾತ್ಮಿಕ ದಾರಿಯಲ್ಲಿ ಬರ್ತಾ ಇದ್ದೀವಿ ಅಂತ ಅನ್ನೋದು ಯಾವಾಗ ಫಸ್ಟು ಏನು ಗೊತ್ತಾ, ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ಬಂದಿದ್ದೀವಿ ಅಂತ ಅನ್ನೋದಕ್ಕೆ ಒಂದೇ ಪ್ರೂಫ್ ಏನು, ನಾವು ಜನಗಳ ಯಾರು ಏನೇ ಒಂದು ನಿಂದನೆ ಮಾಡಲಿ ಅಥವಾ ಬೇಜಾರು ಮಾಡಲಿ ಫಸ್ಟು ಕ್ಷಮಿಸಿರ್ತೀವಿ ಆಯಿತಾ, ಕ್ಷಮಿಸ್ಬೇಕು. ಸೆಕೆಂಡ್, ನಾವು ಅವ್ರು ಯಾರು ಏನೇ ಅಂದ್ರೂ ಕೂಡ ನಾವು ಏನು ಮಾಡಬೇಕು ಅಂತಿರ್ತೀವಿ, ನಮ್ಮದೇನೋ ಒಂದು ಮೋಟಿವ್ ಇರುತ್ತೆ, ಒಂದು ಗೋಲ್ ಇರುತ್ತೆ ಲೈಫಲ್ಲಿ, ಅದನ್ನು ಮಾಡಲೇಬೇಕು ಅಂತ ನಮ್ಮ ಬರೋ ಪ್ರಯತ್ನ ಹಾಕಬೇಕು ಆಯಿತಾ. ಸೊ ಅದೊಂದಿರುತ್ತೆ. ಆ್ಯಂಡ್ ಎಷ್ಟೇ ಕಷ್ಟಗಳು ಬರಲಿ ಆಯಿತಾ, ಎಂಥ ತೊಂದರೆನೂ ಬರಲಿ, ಏನಾದ್ರು ಹಾಕ್ಕೊಳ್ಳಿ, ನಾವು ಯಾವ ದಾರಿನಲ್ಲಿ ಹೋಗ್ತಾ ಇರ್ತೀವಿ ಆ ದಾರಿಯಿಂದ ಹಿಂತೆಗಿಬಾರ್ದು ಕಾಲನ್ನ ಆಯಿತಾ. ಹಿಂದೆ ಹೋಗಬಾರ್ದು ಅಥವಾ ಹಿಂತೆಗಿಬಾರ್ದು, ಅರ್ಥ ಆಯ್ತಾ. ಸೊ ಅದೊಂದಿದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಅವಾಗ ಏನಾಗುತ್ತೆ ಅಂದರೆ ನಾವು ಆ ಥರ ಹೋಗ್ತಾ ನಮ್ಮ ಕೆಟ್ಟ ಕರ್ಮಗಳೆಲ್ಲ ಎಂಡಾಗತ್ತೆ. ಹೇಗೆ ಅಂತಂದರೆ ವೇರ್ ವಿಸ್ಡಮ್ ಬಿಗಿನ್ಸ್. ಈ ಥರ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತಾ ಯಾವಾಗ ಒಂದು ಚಾಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಂದ್ಕೊಳ್ಳಿ, ಅಥವಾ ದೇವರ ಕಡೆ ಗಮನ ಜಾಸ್ತಿ ಆಗುತ್ತೆ ಅಂದಾಗ ಮೈಂಡು ತುಂಬ ಕೂಲಾಗಿರುತ್ತೆ. ಎಷ್ಟು ಕೂಲಾಗ್ತಾ ಹೋಗುತ್ತೆ ಅಂದರೆ ಆಟೋಮ್ಯಾಟಿಕ್ಕಾಗಿ ನಿಮಗೆ ಒಂದು ನಮ್ಮಲ್ಲಿರೋ ಒಂದು ಬುದ್ಧಿಶಕ್ತಿ ಇರ್ಬೋದು, ಅಥವಾ ಒಂದು ಸೈರಣೆ ಶಕ್ತಿ ಇರ್ಬೋದು, ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಂದರೆ ಆ ಮೊಮೆಂಟ್ಗೆ ಏನಾದ್ರು ಒಂದು ತೊಂದರೆ ಬಂದರೂ ಕೂಡ ಎಷ್ಟು ಚೆನ್ನಾಗಿ ಅದನ್ನು ಭೇದಿಸ್ತೀವಿ ಅಂತಂದರೆ, ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ತುಂಬ ತಾಳ್ಮೆಯಿಂದ ಕ್ಲಿಯರ್ ಮಾಡ್ಕೋತೀವಿ ನಾವು ಲೈಫಲ್ಲಿ. ಸೊ ಅದನ್ನೇ ಹೇಳ್ತಾ ಇರೋದು. ಅವಾಗ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ಕರ್ಮನೇ ಏನೂ ಮಾಡ್ತಾ ಇಲ್ವಲ್ಲ ನಾವು ಏನೇ ಬಂದರೂ ಚಾಲೆಂಜಸ್ನ ಪಾಸಿಟಿವ್ ಆಗಿ ತೊಗೋತಾ ಇದ್ದೀವಿ ಅದನ್ನು. ಓಕೆ ಬರಲಿ, ಚಾಲೆಂಜಸ್ ಬರಲಿ ಅಂತಂದ್ಬಿಟ್ಟು ನಾವು ನಮ್ಮ ಬುದ್ಧಿಶಕ್ತಿ ಏನಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಆಚೆ ಬರಬೇಕು, ಅಥವಾ ಅದನ್ನು ಸಾಲ್ವ್ ಮಾಡಬೇಕು ಇರೋ ತೊಂದರೆನ. ಸೊ ಅದನ್ನು ಯೋಚನೆ ಮಾಡ್ಕೊಂಡು ಆಚೆ ಬರ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮ ವಿಸ್ಡಮ್, ನಮ್ಮ ಬುದ್ಧಿಶಕ್ತಿ ತಾನಾಗ್ತಾನೇ ಜಾಸ್ತಿ ಆಗುತ್ತೆ, ಅದರದ್ದು ಆ್ಯಕ್ಟ್ ಜಾಸ್ತಿ ಆಗುತ್ತೆ, ಕೆಲಸ ವಿಸ್ಡಮ್ ಬಿಗಿನ್ಸ್ ಅಂತ ಹೇಳ್ತಾರೆ. ಆವಾಗ ಪ್ರಬುದ್ಧತೆ ಜಾಸ್ತಿ ಆಗುತ್ತೆ ಜೊತೆಗೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ವೆನ್ ಯು ಲರ್ನ್ ದ ಲೆಸನ್ ದ ಸೈಕಲ್ ಡಿಸಾಲ್ವ್ಸ್. ಸೊ ನಾವು ಯಾವಾಗ ಯಾರೋ ಏನೋ ಅಂದರು ಸಪೋಸು, ಸೊ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಮೊಮೆಂಟು ಫೋನ್ ಮಾಡಿ ಬೈದು ಕ್ಲೋಸ್ ಮಾಡ್ತೀನಿ. ಸೊ ಮತ್ತು ಇನ್ಯಾರೋ ಏನೋ ಬೈತಾರೆ,
ಮತ್ತು ಅವ್ರನ್ನ ಬೈಯು ಆಯಿತಾ. ಆದರೆ ಇದು ನೆವರ್ ಎಂಡಿಂಗ್, ಈ ಥರ ಒಂದು ಕಾಂಟ್ರವರ್ಸಿ ನಡೆಯೋದು ಇದೆಲ್ಲ ಏನಾಗುತ್ತೆ ಅಂತಂದರೆ ನೆವರ್ ಎಂಡಿಂಗ್ ಆಗಿಬಿಡುತ್ತೆ ಇದು. ಸೊ ನಮ್ಮ ಬುದ್ಧಿಶಕ್ತಿ ನಾವು ಯಾವಾಗ ಉಪಯೋಗಿಸ್ಬೇಕು ಅಂತಂದರೆ, ಅವ್ರೇನೋ ತಿಳುವಳಿಕೆ ಇರಲಿಲ್ಲ ಅಥವಾ ಅವ್ರದ್ದೇನೋ ಒಂದು ಬೇಜಾರಿತ್ತು, ಅವ್ರದ್ದೇನೋ ಒಂದು ಕಷ್ಟ ಇತ್ತು, ಅದರಿಂದ ನನ್ನ ಮೇಲೆ ತೋರಿಸಿದ್ರು, ಸೊ ಕ್ಲೋಸ್ ಮಾಡಬೇಕು ಅಂತ ಸೈಲೆಂಟ್ ಆಗಬೇಕಾಗತ್ತೆ. ಅದು ವಿಸ್ಡಮ್ ಅಂತ. ಸೊ ಎಲ್ಲಿ ಮಾತಾಡಬೇಕಾಗತ್ತೆ ಅಲ್ಲಿ ಮಾತಾಡಬೇಕಾಗತ್ತೆ, ಎಲ್ಲಿ ಮಾತಾಡೋದು ಬೇಕಾಗಿಲ್ಲ ಅಲ್ಲಿ ಮಾತಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಕರ್ಮ ರಿಪೀಟ್ಸ್ ಓನ್ಲಿ ವೆನ್ ಮಿಸ್ಅಂಡರ್ಸ್ಟುಡ್. ನೋಡಿ ಈಗಿನೂ ಇಷ್ಟೆಲ್ಲ ಹೇಳಿಸಿದ್ರು ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತು ಯಾವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದ್ಬಿಡುತ್ತೆ, ಒಬ್ಬರ ಮೇಲೆ ಟ್ರಸ್ಟ್ ಇಲ್ಲ ಅನ್ನೋದು ಬಂದ್ಬಿಡುತ್ತಲ್ವ, ಅದೇನಾಗುತ್ತೆ ಈ ಥರ ಒಂದು ಚಕ್ಕಾಮಕಿ ನಡೀತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ರಾಮೇಶ್ವರಂ ಎನರ್ಜಿ ಇನ್ವೈಟ್ಸ್ ಯು ಟು ರೈಸ್ ವಿತ್ ಕ್ಲಾರಿಟಿ. ಓಕೆ, ಸೊ ಕ್ಲಾರಿಟಿಗೆ ಸಿಗ್ತಾ ಹೋಗುತ್ತೆ ಅಂತ ಅಷ್ಟೇ. ಪ್ರಬುದ್ಧತೆ ಜಾಸ್ತಿ ಆಗ್ತಾ ಸೊ ಒಂದು ಲೈಫಲ್ಲಿ ಕ್ಲಾರಿಟಿ ಸಿಗುತ್ತೆ. ಓಕೆ, ನಾವು ಈ ಥರ ಒಂದು ಪರಿಸ್ಥಿತಿ ಇದ್ದರೆ ಈ ಥರ ಇರಬೇಕು, ಈ ಥರ ಇದ್ದರೆ ಹೀಗಿರಬೇಕು ಅಂತ. ಆ್ಯಂಡ್ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ, ಬೇರೆ ಜನಗಳು ಯಾವ ಥರ ಬಿಹೇವ್ ಮಾಡ್ತಾ ಇರ್ತಾರೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಇವರು ಒಂದು ಯಾವ ಥರ ಒಬ್ಬರು ಚೇಂಜಸ್ ಬರ್ತಿದೆ ಒಬ್ಬರು ಮನುಷ್ಯನಲ್ಲಿ ಅಂತಲೂ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ ಅಂದರೆ ತಾನಾಗ್ತಾನೆ ನಮ್ಮಲ್ಲೂ ಒಂದು ರೀತಿ ನಾವು ಅನಿಸುತ್ತೆ, ಎಸ್ ನಾವು ಹೀಗೆ ಇರಬೇಕಲ್ವಾ, ಇದೆಷ್ಟು ಚೆನ್ನಾಗಿದೆ, ಈ ಥರ ಎನರ್ಜಿ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದು ಪಾಸಿಟಿವ್ ಎನರ್ಜಿ. ನಾವು ಹಾಗೆ ನಮಗೇ ಗೊತ್ತಿಲ್ಲದೇ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಅಂತ. ಓಕೆನಾ. ದೆನ್ ಮೆಡಿಟೇಟ್ ವಿತ್ ಮಂತ್ರ. ರಿಚುವಲ್ ಏನಂತೆ ಗೊತ್ತಾ, ಓಂ ಕ್ಷಮಯ ನಮಃ. ಓಕೆ, ಐ ಫರ್ಗಿವ್, ಐ ರಿಲೀಸ್. ನೋಡಿ ಇದು ಏನು ಹೇಳಿಸಿದ್ರು ಅದನ್ನೇ ಮಂತ್ರ ಹೇಳ್ತಾ ಇದ್ದಾರೆ. ಓಂ ಕ್ಷಮಯ ನಮಃ ಅಂತ. ಐ ಫರ್ಗಿವ್, ಐ ರಿಲೀಸ್. ಸೊ ಯಾರು ಏನೇ ಅಂದಿರಲಿ, ಯಾರೇನೇ ಬೇಜಾರು ಮಾಡಿರಲಿ, ಖಂಡಿತ ದಯವಿಟ್ಟು ಹೇಳ್ತೀನಿ ಎಲ್ಲ ರಿಲೀಸ್ ಮಾಡಬೇಡಿ ಆಯಿತಾ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ತುಂಬ ಜನ ಯಾರೆಲ್ಲ ಫೋನಲ್ಲಿ ಮಾತಾಡ್ತೀರಾ ಅಥವಾ ಹೇಳ್ಕೊತೀರಾ, ಮೆಸೇಜ್ ಹಾಕ್ತೀರಾ, ಈವನ್ ಕಮೆಂಟ್ ಮಾಡಿರ್ತೀರಾ, ಓದಿದಾಗ ನೋಡಿದ್ದೀನಲ್ವ. ಸೊ ಎಷ್ಟು ಬೇಜಾರಾಗುತ್ತೆ ಅಂದರೆ ನೀವು ಅಷ್ಟು ಸಂಕಟ ಪಡ್ತಾ ಇರ್ತೀರಾ. ಅಷ್ಟು ಸಂಕಟ ಪಡಬೇಡಿ. ಅದನ್ನೆಲ್ಲ ನಾವು ಹೊತ್ಕೊಂಡು ನಾವೇನು ಮಾಡ್ತೀವಿ, ಅವ್ರು ಅಂದವರು ಅನ್ಯಾಯ ಮಾಡಿದವರು ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ. ನಾವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಕೊರಗ್ತಾ ಇರ್ತೀವಿ. ನಾವು ಕೊರಗಿ ನಮ್ಮ ಜೀವನನೇ ಹಾಳಾಗೋಗ್ಬಿಡುತ್ತೆ. ಆ ಥರ ಮಾಡ್ಕೋಬೇಡಿ. ವಿಸ್ಡಮ್ ಯಾವಾಗ ಬರುತ್ತೆ, ನಮ್ಮ ಬುದ್ಧಿಶಕ್ತಿ, ನಮ್ಮ ಪ್ರಬುದ್ಧತೆ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಅವ್ರು ಯಾರು ಏನೇ ಅನ್ಯಾಯ ಮಾಡಿದ್ರು ನಿನ್ನ ಕ್ಷಮಿಸಿದ್ದೀನಿ ಅಂತ ಕ್ಷಮಿಸ್ಬಿಡಿ ಅಂತಿದ್ದಾರೆ. ನಿಜವಾಗ್ಲೂ ಓಕೆನಾ. ಕ್ಷಮಿಸ್ಬಿಡಿ, ರಿಲೀಸ್ ಮಾಡಿಬಿಡಿ. ಆ ಥರ ಅವ್ರು ಕೊಟ್ಟ ನೋವನ್ನ ಮತ್ತೆ ನೀವು ಇಟ್ಕೊಂಡಿರಬಾರ್ದು, ಮನಸ್ಸಿನಲ್ಲಿ ಇಟ್ಕೊಂಡಿರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಫರ್ಮೇಷನ್ ವಿತ್ ವಿಸ್ಡಮ್ ಐ ಬ್ರೇಕ್ ದಿಸ್ ಸೈಕಲ್. ಇದು ಹೆಂಗೆ ಅಂತಂದರೆ, ಈ ಸೈಕಲ್ ಮುಂದುವರಿತಾನೇ ಇರುತ್ತೆ ಆಯಿತಾ. ನಾವು ಇವತ್ತು ಹೀಗೆ ಅವ್ರೇನೋ ಅಂದರು, ಇನ್ನೊಂದೇನೋ ಕೌಂಟರ್ ಕೊಡು, ಅಥವಾ ಇನ್ನೇನೋ ಒಂದು ಬೇಜಾರಾಯಿತು, ಇದು ಯಾವ ಥರನಾದ್ರೂ ಇರ್ಬೋದು ಆಯಿತಾ. ಸೊ ಅದೇನಾಗುತ್ತೆ ಅಂದರೆ ಕಂಟಿನ್ಯೂಸ್ ಹೋಗ್ತಾನೇ ಇರುತ್ತೆ, ಲೈಫ್ ಲಾಂಗ್ ಒಂದೊಂದು ಸಲ ಆಯಿತಾ. ಸೊ ಅದನ್ನು ಬ್ರೇಕ್ ಮಾಡು ಅಂತಿದ್ದಾರೆ. ಸೊ ಆದಷ್ಟು ಆಯಿತಾ, ಯಾರು ಎಲ್ಲ ಬೇಜಾರು ಪಟ್ಕೋತಾ ಇದ್ದೀರಾ ಆಯಿತಾ, ನನ್ನ ಒಂದು ವಿನಮ್ರ ಬೇಡಿಕೆ, ದಯವಿಟ್ಟು ಯಾರು ಏನೇ ಬೇಜಾರಾಗಿ ಮಾಡಿರಲಿ ನಿಮಗೆ, ಅದನ್ನೆಲ್ಲ ಬಿಟ್ಬಿಡಿ ನಿಜವಾಗ್ಲೂ ಆಯಿತಾ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದರೆ ನನಗೆ ಕಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ ಏನಾಗುತ್ತೆ, ಮಾಡಿದವ್ರು ಅನ್ಯಾಯ ಮಾಡಿದ್ರು ಅವ್ರವ್ರ ಪಾಡ್ಗೆ ಅವ್ರು ಇರ್ತಾರೆ ಖುಷಿಯಾಗಿ. ಬಟ್ ನೀವು ಆ ನೋವನ್ನ ಕ್ಯಾರಿ ಮಾಡ್ತಾ ಇರ್ತೀರ ಲೈಫ್ ಲಾಂಗು. ನೀವು ಹೋದ ಕಡೆ ಬಂದ ಕಡೆ ಅದು ಮೈಂಡಲ್ಲಿ ಇದ್ದೇ ಇರುತ್ತೆ ಆಯಿತಾ. ಆ ಥರ ಮಾಡ್ಕೋಬೇಡ ಅಂತಿದ್ದಾರೆ. ಓಕೆ, ಎಸ್ ಬಾಬಾ ಇನ್ನೇನು ಹೇಳ್ತಾರೆ ನೋಡೋಣ. ಯು ಆರ್ ನಾಟ್ ಯುವರ್ ಕರ್ಮ ಅಂತಿದ್ದಾರೆ ರಾಮೇಶ್ವರಂ. ಯು ಆರ್ ನಾಟ್ ಯುವರ್ ಕರ್ಮ. ಓಕೆ, ಯು ಆರ್ ದ ಲೈಟ್ ಬಿಯಾಂಡ್ ಯುವರ್ ವೂಂಡ್ಸ್. ಬಾಡಿ ಸೊ ನಾವು ಯಾವಾಗೆಲ್ಲಾದರೂ ಏನು ಬೈಕೋತೀವಿ ಹೇಳಿ, ಒಂದೊಂದ್ಸಲ ಕೋಪ ಬಂದು ಬೇಜಾರಾಯಿತು, ತುಂಬ ದುಃಖ ಆಯಿತು ಅಂದಾಗ, ಇದೆಲ್ಲ ನಮ್ಮ ಕರ್ಮ, ಇದೇನು ಸೇರ್ಕೊಂಡು ಬಂದ್ಬಿಟ್ರೋ ನಮ್ಮ ಲೈಫಲ್ಲಿ, ಯಾತಕ್ಕಾರು ಇದಾರೋ ಅಂತೆಲ್ಲ ಅದನ್ನು ಮನ್ಸಿಗೆ ಹಚ್ಕೋಬೇಡ ಅಂತ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಯು ಆರ್ ದ ಲೈಟ್, ನೀನು ಬೆಳಕು ನೀನು ಅಂತಿದ್ದಾರೆ. ಎಂಥ ಬ್ಯೂಟಿಫುಲ್ ಎನರ್ಜಿ ಗೊತ್ತಾ.
ನೀನು ಬೆಳಕು ಥರ ಇರಬೇಕು ಅಂತಿದ್ದಾರೆ. ಬೆಳಕಾಗಿರಬೇಕು ಎಲ್ಲರೂ ಜೀವನದಲ್ಲಿ. ಯಾರು ಏನೇ ನೋವು ಕೊಟ್ಟಿದ್ದಾರೆ, ತೊಂದರೆ ಮಾಡಿದ್ದಾರೆ ಅಂದರೂ ಆ ದುಃಖನ, ಆ ನೋವು, ಆ ಗಾಯನ ಹಿಂದಕ್ಕೆ ಹಾಕು ಅಂತಿದ್ದಾರೆ. ನೀನು ಅಂಥ ಬೆಳಕು, ನೀನು ಅಂಥ ಬ್ಯೂಟಿಫುಲ್ ಬೆಳಕು ನೀನು. ಆ ಗಾಯ ಇದೆಲ್ಲ ತೋರಿಸಲೇಬಾರ್ದು, ಗೊತ್ತಾಗಲೇಬಾರ್ದು ಜನಕ್ಕೆ. ಜೊತೆಗೆ ನೀನು ಅದರಿಂದ ಹೀಲು ಕೂಡ ಆಗಬೇಕು ಅಂತಿದ್ದಾರೆ. ಅದರ ನೋವಿಂದ ನಿವಾರಣೆನೇ ಆಗಬೇಕು. ನೀನು ಇರೋದೇ ನೀವೊಂಥರ ಬೆಳಕು ಥರ ಅಂತಿದ್ದಾರೆ. ವಾವ್! ಯಾರೇನೋ ಇದು ಡೆಫಿನೆಟ್ಲಿ ಹೇಳ್ತೀನಿ, ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ಆಯಿತಾ? ಡೆಫಿನೆಟ್ಲಿ ಮಾತಾ ಕಾಳಿ, ಮಾತಾ ಭುವನೇಶ್ವರಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಮಾತಾ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ನಿಮ್ಮನ್ನೆಲ್ಲರೂ ಸಂರಕ್ಷಣೆ ಮಾಡಲಿ. ಎಂಥ ತೊಂದರೆಗಳಿಂದನೂ ಎಲ್ಲ ಥರ ತೊಂದರೆಗಳಿಂದ ಸಂರಕ್ಷಣೆ ಮಾಡಲಿ, ಆಯಿತಾ? ಬಾಬಾ, ನಿಮ್ಮ ಇಷ್ಟ ದೇವರು, ನಿಮ್ಮ ಗುರುಗಳು ಸದಾ ನಿಮ್ಮನ್ನು ಕಾಪಾಡ್ತಾ ಇರಲಿ. ಎಲ್ಲರೂ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಈ ವಿಡಿಯೋ ಸಿಕ್ಕಿದೆ, ಖಂಡಿತ ಆಯಿತಾ, ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಡೆಫಿನೆಟ್ಟಾಗಿ ನನ್ನ ಈ ಪ್ರಾರ್ಥನೆ ಭಗವಂತನಲ್ಲಿ ಎಲ್ರಿಗೂ, ಯಾರೆಲ್ಲ ನೋಡಿದ್ದೀರಾ, ಇಲ್ಲಿ ತನಕ ನೋಡಿದ್ದೀರಾ, ಡೆಫಿನೆಟ್ಟಾಗಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ, ಪ್ರೊಟೆಕ್ಟ್ ಮಾಡಲಿ, ತೊಂದರೆಗಳಿಂದ ಸಂರಕ್ಷಣೆ ಮಾಡಲಿ ಅಂತಲೇ ಬೇಡ್ಕೋತೀನಪ್ಪ. ಓಕೆನಾ? ಸೊ ಕರ್ಮ ಬ್ರಾಟ್ ದ ಲೆಸನ್, ನಾಟ್ ಎ ಲೈಫ್ ಸೆಂಟೆನ್ಸ್ ಅಂತಿದ್ದಾರೆ. ಸೋ ಬ್ಯೂಟಿಫುಲ್. ಸೊ ಈ ಥರ ಒಂದು ಗಾಯ ಆಯಿತು ನಿಮಗೆ, ಆಯಿತು, ಏನೂ ಮಾಡೋಕ್ಕಾಗಲ್ಲ, ಮನುಷ್ಯರಲ್ವಾ, ಮನುಷ್ಯರಿಗೆ ತೊಂದರೆ ಬರೋದು, ನೋವಾಗೋದು ಆ ಥರ. ಯಾಕೆ ಅಂತಂದರೆ ಪ್ರಾಣಿಗಳಿಗೆ ನೋವಾಯಿತು ಅಂತಂದರೆ ಪಾಪ ಯಾರು ಕೇಳ್ತಾರೆ ಹೇಳಿ? ಪ್ರಾಣಿಗಳನ್ನ ಯಾರು ಕೇಳ್ತಾರಾ ಏನು ನೋವಾಯಿತು ನಿನಗೆ ಅಂತ? ಇನ್ನೂ ಜಾಸ್ತಿ ಏಟ್ ಮಾಡ್ತಾರೆ. ಸೊ ಮನುಷ್ಯನಿಗೆ ಅಷ್ಟೇ ಅಟ್ಲೀಸ್ಟು ಅದೊಂದು ಮಾತಾಡೋದಕ್ಕೆ ಇದು ಕೊಟ್ಟಿದ್ದಾರಲ್ವ ಭಗವಂತನಿಗೆ, ಅದೊಂದು ಥ್ಯಾಂಕ್ಸ್ ಹೇಳ್ಬೇಕು ಅವಾಗ. ಮನುಷ್ಯರಾಗಿ ಹುಟ್ಟಿಸಿ ನಮ್ಮನ್ನು. ಸೊ ಭಗವಂತ ಏನು ಹೇಳ್ತಿದ್ದಾರೆ, ಇದು ಯಾರೋ ಒಂದು ತೊಂದರೆ ಮಾಡಿದ್ರು, ನಿನಗೆ ಅನ್ಯಾಯ ಮಾಡಿದ್ರು ಅಂದರೆ ಅದೇ ನೋವನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಅದು ನಿನ್ನ ಕರ್ಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರು ಏನು ಮಾಡಿದ್ರು, ಅವರು ಬಣ್ಣ ತೋರಿಸಿದ್ರು, ಆಯಿತಾ? ಈಗ ಎಷ್ಟೋ ಜನ ಇರ್ತಾರೆ ಅಲ್ವಾ, ನಮ್ಮ ಲೈಫಲ್ಲಿ ನಾವು ನೋಡ್ತೀವಿ, ಯಾರೋ ಹೆಂಗಿದ್ದವರು ಯಾವ ಥರ ಬಣ್ಣ ಬದಲಾಯಿಸ್ಬಿಡ್ತಾರೆ ಅಂತಂದರೆ, ಕೆಮಿಲಿಯನ್ ಅಂತಾರೆ ನೋಡಿ, ಆ ಥರ ಬಣ್ಣ, ಗೋಸಂಬಿನ ಅದೇನೋ ಹೇಳ್ತಾರಲ್ಲ, ಸೊ ಆ ಥರ ಒಂದು ಬಣ್ಣ ಬದಲಾಯಿಸ್ಬಿಡ್ತಾರೆ ಲೈಫಲ್ಲಿ. ಎಷ್ಟು ಸಂಕಟ ಆಗುತ್ತೆ ಅಂದರೆ ನಂಬಕ್ಕಾಗೋದಿಲ್ಲ, ಬಟ್ ನಂಬಬೇಕು. ಈ ಥರ ಇದ್ರಾ ಅಂತ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೌದು, ಎಸ್ ಅಂತ ಇದ್ದಾರೆ. ಸೊ ಅವರೊಂದು ಪಾಠ ಕಲಿಸಿದ್ರು ಅಷ್ಟೇ ನೋಡಿ. ಕರ್ಮ ಬ್ರಾಟ್ ದ ಲೆಸನ್, ಅದೇ ಕರ್ಮ. ಪಾಪ ಅವರು ಇದ್ದಿದ್ದು ಲೈಫಲ್ಲಿ ಬಂದಿದ್ದು ಅದೊಂದು ಪ್ಲೇ ಮಾಡಿದ್ರು, ಅವ್ರದ್ದೊಂದು ಕ್ಯಾರೆಕ್ಟ್ರ್ ಇತ್ತು, ಆ ಥರ ಮಾಡಬೇಕು ಅಂತಿತ್ತು, ಆಯಿತಾ? ಭಗವಂತನ ಇದೇ ಒಂದು ನಮ್ಮ ಆ ನಾಟಕ ರಂಗ. ಕರೆಕ್ಟ್ ಅಲ್ವಾ? ಈ ಅರ್ತ್ ಮಾತೆ ಇದು ಏನಂತಂದರೆ ಇಟ್ಸ್ ನಥಿಂಗ್ ಬಟ್ ನಾಟಕ ರಂಗ. ಇಲ್ಲಿ ಬರ್ತಾರೆ, ಯಾರೆಲ್ಲ ಬರ್ತಾರೆ, ನಾವು ಯಾರನ್ನೆಲ್ಲ ಮೀಟ್ ಮಾಡ್ತೀವಿ, ಒಬ್ಬೊಬ್ಬರು ಒಂದೊಂದು ಥರ ಅವ್ರವ್ರ ಪಾತ್ರ ಅಭಿನಯಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ನೋವು ಕೊಡ್ತಾರೆ, ಒಬ್ಬೊಬ್ಬರು ಭಯಂಕರ ನೋವು ಕೊಡ್ತಾರೆ, ಒಬ್ಬೊಬ್ಬರು ಖುಷಿ ಕೊಡ್ತಾರೆ, ಒಬ್ಬೊಬ್ಬರು ಅರ್ಥನೇ ಆಗಲ್ಲ, ಏನಾಯಿತು ಅಂತಲೇ ಗೊತ್ತಾಗಲ್ಲ ಒಬ್ಬೊಬ್ಬರಿಂದ. ಆ ಥರ ಎಲ್ಲ ಆಗೋಗುತ್ತೆ, ಏನು ಮಾಡ್ತೀರಾ? ಸೊ ಕರ್ಮ ಬ್ರಾಟ್ ದ ಲೆಸನ್ ಅಂತಿದ್ದಾರೆ. ಸೊ ಇದು ಕರ್ಮ ತೋರಿಸ್ತು ನಮಗೆ, ಅಷ್ಟೇ ಪಾಠ ತೋರಿಸ್ತು. ಇಟ್ಸ್ ನಾಟ್ ಅ ಲೈಫ್ ಸೆಂಟೆನ್ಸ್ ಅಂತಿದ್ದಾರೆ. ಇದನ್ನು ಏನು ನೇಣು ಗಮ್ಮತ್ ಥರ ಆ ಥರ ಎಲ್ಲ ಅನ್ಕೋಕೂಡ್ದು ನೀನು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ರಾಮೇಶ್ವರಂ ಎನರ್ಜಿ ಟೀಚಸ್ ಅಸ್ ಟು ಲರ್ನ್, ನಾಟ್ ಟು ಐಡೆಂಟಿಫೈ ವಿತ್ ಪೇನ್. ಇದರಿಂದ ಏನು ಪಾಠ ಕಲಿತೀವಿ ಅನ್ನೋದು ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ನಾವು ಅವ್ರೇನು ನೋವು ಕೊಟ್ಟರು ಅದರಿಂದ ನಮ್ಮನ್ನು ನಾವು ಯೋಚನೆ ಮಾಡ್ಕೋಬಾರ್ದು, ಆಯಿತಾ? ನಾವು ಯಾವ ಥರ ಯೋಚನೆ ಮಾಡಬೇಕು ಅಂದರೆ, ಹೌದು ನಾವು ಏನು ಪಾಠ ಕಲಿತ್ವಿ, ಈ ಥರ ಒಂದು ಸಿಚುಯೇಷನ್ ಆಯಿತು, ಈ ಥರ ಒಂದು ನಮ್ಮ ಪರಿಸ್ಥಿತಿ ಬಂತು ಜೀವನದಲ್ಲಿ, ಎಲ್ಲರೂ ಜೀವನದಲ್ಲೂ ಬಂದೇ ಇರುತ್ತೆ ಒಂದು ಸಲ, ಒಂದು ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಎಲ್ಲರೂ ಲೈಫಲ್ಲೂ ಅಲ್ವಾ? ಸೊ ಅದರಿಂದ ನಾವೇನು ಕಲ್ತ್ಕೊಂಡ್ವಿ, ಅದು ಸಿಂಪಲ್ಲಾಗೂ ಇರ್ಬೋದು, ತುಂಬ ದೊಡ್ಡ ವಿಷಯನೂ ಆಗಿರ್ಬೋದು, ಆಯಿತಾ? ಸಿಂಪಲ್ಲಾಗಿರ್ಬೋದು, ಸೊ ಅವಾಗ ಆ ಪರಿಸ್ಥಿತಿಗೆ ತಕ್ಕಂಗೆ ನಾವೇನು ಪಾಠ ಕಲಿತೀವಿ ಅನ್ನೋದು ಮುಖ್ಯ ಆಗತ್ತೆ. ಏನು ನೋವು ಅನುಭವಿಸಿದ್ವಿ ಅದು ಮುಖ್ಯ ಆಗಲ್ಲ ಅಂತಿದ್ದಾರೆ. ನೋವು ಅವ್ರವ್ರ ತಕ್ಕಂಗೆ ಇದ್ದೇ ಇರುತ್ತೆ, ಆಯಿತಾ? ಅದನ್ನೇ ಹೇಳ್ತಾ ಇರೋದು. ನೋವನ್ನ ಹಿಡ್ಕೊಂಡು ಕೂತ್ಕೋಬೇಡ, ನೋವನ್ನ ಬಿಡು. ನೀನೇನು ಪಾಠ ಕಲಿತೆ ಅದರಿಂದ, ಆ ಪರಿಸ್ಥಿತಿಯಿಂದ, ಅದನ್ನು ನೆನ್ಪಿಟ್ಕೋ ಅಂತಿದ್ದಾರೆ. ಮತ್ತು ಅದೇ ತೊಂದರೆಗೆ ಸಿಗಾಕೋಬಾರ್ದು ಆ ಥರ. ಸೊ ರಿಚುವಲ್, ಟೇಕ್ ಎ ಫುಟ್ ಬಾತ್ with rock salt while repeating I am free. So
ಇದೇನಂತಂದರೆ ಮತ್ತೆ ನಾವು ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಗಾಯ ಆಯಿತು ಅಂದರೆ ನೋವಾಯಿತು, ಅವ್ರು ನೋವು ಮಾಡಿದ್ರು ಅಂತ ಇದು ಯಾತಕ್ಕೆ ಈ ಥರ ಕಾರ್ಡ್ಸ್ ಮತ್ತೆ ಮತ್ತೆ ಬರ್ತಿದೆ ಹೇಳ್ತೀನಿ. ತುಂಬ ಸಲ ಮಧ್ಯ ಮಧ್ಯ ನೋಡಿ ಈ ಥರ ಭಗವಂತ ಹೇಳಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ನನಗೆ ಗೊತ್ತು ಮಾತಾಡಿರೋದು ಆಗಲಿ ಅಥವಾ ನಾನು ವಾಟ್ಸಪ್ ಮೆಸೇಜಸ್ ನೋಡ್ತೀನಲ್ಲ, ಎಷ್ಟು ಥರ ಒಂದೊಂದು ವೀಡಿಯೋ ಹಾಕ್ದಲ್ಲೂ ಎಷ್ಟು ಜನಕ್ಕದು ಟ್ರಿಗರ್ ಆಗುತ್ತೆ. ಯೋಚನೆ ಮಾಡಿ, ಎಷ್ಟು ಜನಕ್ಕೆ ಸಂಕಟ ಪಡ್ತಿದ್ದೀರಾ ನೀವು. ಅಂದರೆ ಆ ಥರ ಒಂದು ನೋವು ಇಟ್ಕೊಂಡಿದ್ದೀರಾ ಮನಸ್ಸಲ್ಲಿ, ಓಕೆನಾ. ಆ ಮನಸ್ಸಿನ ನೋವನ್ನ ಆಚೆ ಹಾಕು ಅಂತಿದ್ದಾರೆ, ರಿಲೀಸ್ ಮಾಡು ಅಂತಿದ್ದಾರೆ. ಅದೇನೆ ಆಯಿತಾ. ಸೊ ಅದನ್ನು ರಿಲೀಸ್ ಮಾಡು. ಐ ಆಮ್ ಫ್ರೀ. ಈ ಥರ ಒಂದು ನೋವಿಂದ ಐ ಆಮ್ ಫ್ರೀ ಅಂತ ಅಂದ್ಕೊಳ್ಳಿ. ಅದು ನಿಮ್ಮ ಮನಸ್ಸಿಗೆ ಮೇಲಾಗಿರೋ ನೋವು. ಮೈ ಮೇಲಾಗಿರೋ ನೋವಾದರೆ ಮರ್ತು ಬಿಡ್ಬೋದು, ಗಾಯ ಮಾಸ್ಬಿಡುತ್ತೆ, ಕ್ಲಿಯರ್ ಆಗಿಬಿಡುತ್ತೆ, ಗಾಯ ಮಾದ್ಬಿಡುತ್ತೆ. ಬಟ್ ಮನಸ್ಸಿನ ಮೇಲಾಗಿರೋ ನೋವಾಗುತ್ತೆ ನೋಡಿ, ಅದು ಭಯಂಕರ. ಅದನ್ನೇ ಹೇಳ್ತಾ ಇರೋದು ಹೀಲ್ ಆಗಬೇಕು ಅಂತ. ಅದು ಎಮೋಷನಲ್ ಪೇಯ್ನ್ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಡೀಪ್ ಹೋಗಿಬಿಡುತ್ತೆ, ಎಷ್ಟರ ಮಟ್ಟಿಗೆ ಸಂಕಟ ಆಗುತ್ತೆ ಅದು ಅಂತಂದರೆ, ಸೊ ಅದನ್ನು ಐ ಆಮ್ ಫ್ರೀ ಅಂತ ಹೇಳ್ಕೊಳ್ಳಿ ಅಂತಿದ್ದಾರೆ, ಆಯಿತಾ. ಸೊ ಅಫರ್ಮೇಷನ್, ಮೈ ಸೋಲ್ ಈಸ್ ಗ್ರೇಟರ್ ದ್ಯಾನ್ ಮೈ ಪಾಸ್ಟ್. ಅಫ್ಕೋರ್ಸ್ ಈ ಮನುಷ್ಯ ಜನ್ಮ ಹೊತ್ತು ಬಂದಿದ್ದೀವಿ ಅಂದರೆ ಎಷ್ಟು ಮುಖ್ಯ, ಎಷ್ಟು ಒಳ್ಳೆಯ ಜನ್ಮ ಇದು ಅಂತಂದರೆ, ನಾವು ಎಷ್ಟರ ಮಟ್ಟಿಗೆ ಒಳ್ಳೇದು ಮಾಡ್ತಾ ಹೋಗ್ತೀವಿ, ಏನೇನು ಸಹಾಯ ಮಾಡ್ತೀವಿ, ಅಥವಾ ನಾವು ಯಾವ ಥರ ನಮ್ಮ ಜೀವನ ನಡೆಸ್ತೀವಿ, ಆಯಿತಾ. ಅದರಿಂದ ಅದು ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅದು ಮುಖ್ಯ ಆಗುತ್ತೆ. ಜೊತೆಗೆ ಮೈ ಸೋಲ್ ಈಸ್ ಗ್ರೇಟರ್. ಹೌದು, ನಮ್ಮ ಸೋಲ್, ನಮ್ಮ ಆತ್ಮ ನಾವು ಯಾಕೆ ಬಂದಿದ್ದೀವಿ ಇಲ್ಲಿಗೆ. ಸೊ ಇಲ್ಲಿಂದ ನಾವು ರಿಟರ್ನ್ ಟಿಕೆಟ್ ತೊಗೊಂಡೇ ಬಂದಿದ್ದೀವಿ, ಆಯಿತಾ. ಎನಿ ಮೊಮೆಂಟ್ ಹೊರಟೋಗ್ಬಿಡ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಯಿತಾ. ಇವಾಗ ಇದು ವಿಡಿಯೋ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಾನೇ ಕ್ಲೋಸ್ ಆಗಿಬಿಡ್ಬೋದು ಲೈಫು. ಅಷ್ಟು ಆ ಥರ ಇರುತ್ತೆ. ನಮಗೆ ಗೊತ್ತಿಲ್ಲ ನೆಕ್ಸ್ಟ್ ಮೂಮೆಂಟ್ ಏನು ಅಂತ ಗೊತ್ತಿಲ್ಲ ನಮಗೆ. ಈ ಥರ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಭಗವಂತ. ನಿಜವಾಗ್ಲೂ ಹೇಳ್ತೀನಿ, ಖುಷಿಯಾಗಿರಿ, ಆಯಿತಾ. ದುಃಖದಲ್ಲಿ ಇರಬೇಡಿ. ಅದಕ್ಕೆ ಹೇಳಿಸ್ತಾ ಇದ್ದಾರೆ ಭಗವಂತ. ಆ್ಯಂಡ್ ನೀವು ಯಾರೆಲ್ಲ ದುಃಖಪಟ್ಟು ಮೆಸೇಜ್ಗಳು ಹಾಕ್ಕೊಂಡಿದ್ದೀರಾ ಅಥವಾ ಕಮೆಂಟ್ ಮಾಡಿದ್ದೀರಾ, ಎಲ್ರಿಗೂ, ಆಯಿತಾ, ಯಾರೆಲ್ಲ ದುಃಖ ಪಡ್ತಾ ಇದ್ದೀರಾ, ಆ ಥರ ಸಂಕಟ ಪಡ್ತಾ ಇದ್ದೀರಾ, ದಯವಿಟ್ಟು ಆ ಥರ ಒಂದು ದುಃಖದಿಂದ ಆಚೆ ಬನ್ನಿ, ಆಯಿತಾ. ಇರೋದು ಒಂದೇ ಲೈಫ್ ಇದು. ನೆಕ್ಸ್ಟ್ ಮೂಮೆಂಟ್ ಏನು ಅಂತ ಗೊತ್ತಿಲ್ಲ ನಮಗೆ. ಸೊ ಖುಷಿಯಾಗಿರಿ, ಎಷ್ಟರ ಮಟ್ಟಿಗೆ ಸದ್ಯ ಖುಷಿಯಾಗಿರಿ, ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಜನಗಳ ಮಾತು ಇಂಪಾರ್ಟೆಂಟ್ ಅಲ್ಲ. ಜನಗಳ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಖುಷಿಯಾಗಿ ನಕ್ಕೊಂಡೇ ಇರ್ತಾರೆ. ನಾವು ನರಳುತ್ತಾ ಇರ್ತೀವಿ, ಒದ್ದಾಡ್ತಾ ಇರ್ತೀವಿ ಲೈಫೆಲ್ಲ. ಆ ಥರ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಜನಕ್ಕೆ ಗೊತ್ತು, ಭಗವಂತನಿಗೆ ಗೊತ್ತಾಗ್ತಾ ಇದೆ, ಇದು ಸುಮ್ಮನೆ ಹೇಳಿಸ್ತಿರೋದಲ್ಲ. ಭಗವಂತನಿಗೆ ಗೊತ್ತು, ನೀವು ಸಂಕಟ ಪಡ್ತಾ ಇರೋದು ಗೊತ್ತು, ಆಯಿತಾ, ದುಃಖ ಪಡ್ತಾ ಇರೋದು ಗೊತ್ತು ಭಗವಂತನಿಗೆ. ಯಾರು ಏನು ಮಾಡಿದ್ದಾರೆ ಗೊತ್ತು, ಯಾರೆಲ್ಲ ಸೇರಿದ್ದಾರೆ, ಯಾರೆಲ್ಲ ಹೇಗೆ ಯಾವ್ಯಾವ ಸಮಯದಲ್ಲಿ ನಿಮಗೆ ತೊಂದರೆ ಮಾಡಿದ್ದಾರೆ, ತುಂಬ ಅವಶ್ಯಕತೆ ಇದೆ ಅಂತಂದಾಗ ಯಾರೆಲ್ಲ ದೂರ ಆಗಿದ್ದಾರೆ, ಆಯಿತಾ. ಅದನ್ನು ನೀವು ಎಷ್ಟು ನೋವು ಪಟ್ಟಿದ್ದೀರಾ, ಎಷ್ಟು ಸಂಕಟ ಪಟ್ಟಿದ್ದೀರಾ. ಒಂದು ಫ್ಯಾಮಿಲಿ ಅಂತ ತೊಗೊಳ್ಳಿ, ಫ್ಯಾಮಿಲಿ ಅಂತಂದಾಗ ಯಾರೆಲ್ಲ ಹತ್ತಿರ ಇರಬೇಕು ಎಲ್ಲರೂ ದೂರ ಆಗೋಗ್ತಾರೆ. ಯಾರೆಲ್ಲ ದೂರ ಇದ್ದರು, ಆಯಿತಾ, ಅವರುಗಳು ಇನ್ನೂ ಬೇಕಂದರೆ ದೂರ ಆಗೋಗಿರ್ಬೋದು, ಏಕೆಂದರೆ ನೀವು ಒಬ್ಬರೇ ಆಗೋಗಿರ್ಬೋದು. ಸೊ ಏನೇನಾಗಿರುತ್ತೆ ಅಂದರೆ, ಆ ಸಂಕಟ ನೀವೇನು ಹೇಳ್ಕೊಳ್ತೀರಾ, ಕಷ್ಟಪಡ್ತಾ ಇದ್ದೀರಾ, ಅದನ್ನು ದಯವಿಟ್ಟು ಆಚೆ ಬನ್ನಿ ಅಂತಲೇ ಈ ಥರ ಒಂದು ವಿಡಿಯೋ ಮಾಡಿಸ್ತಾ ಇದ್ದಾರೆ, ಆಯಿತಾ. ಎಸ್ ಬಾಬಾ, ಇವತ್ತಿಂದನೇ ಶುರು ಮಾಡ್ಕೊಳ್ಳಿ, ಆಯಿತಾ. ಇವತ್ತು ಸೋಮವತಿ ಅಮಾವಾಸ್ಯೆ, ಇವತ್ತಿಂದನೇ ಶುರು ಮಾಡ್ಕೊಳ್ಳಿ, ಚಾಂಟ್ ಮಾಡಿ, ಆಯಿತಾ. ಏನೆಲ್ಲ ಇದೆ ಕತ್ತಲೆ, ಏನೆಲ್ಲ ಆವರಿಸಿತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಪಟ್ ಅಂತ ಹೋಗ್ಬಿಡಲಿ, ಆಯಿತಾ. ಇವತ್ತಿಂದ ಎಲ್ಲ ಕ್ಲೋಸ್, ಎಲ್ಲ ನೆಗೆಟಿವಿಟಿ ಕ್ಲೋಸ್, ಎಲ್ಲ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳಿ ನಿಮ್ಮ ಲೈಫಲ್ಲಿ, ಆಯಿತಾ. ಯಾರು ಏನೇ ಬೇಜಾರು ಮಾಡಿದ್ರು ಮಾಡ್ಕೋಬೇಡಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಜನಗಳ ಕಾಯ್ತಾ ಇರೋಕ್ಕೂ ಆಗಲ್ಲ. ಅವರು ನಮಗೇನೋ ಅವ್ರು ಹೀಗಂದರು, ಅವ್ರು ಹಾಗಂದರು ಅಂತ ಅವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಜನಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ, ಓಕೆನಾ. ಸೊ ನಾವು ಹೇಗೆ, ಯಾವ ಥರ ನಾವು ಅವ್ರು ಏನೇ ಅಂದರು ಯಾವ ಥರ ತೊಗೊಳ್ತೀವಿ, ಯಾವ ಥರ ಜೀವನದಲ್ಲಿ ಮುಂದುವರಿತೀವಿ, ಅದು ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಫರ್ಗಿವ್ ಯುವರ್ ಓನ್ ಫ್ರೀಡಮ್ ಅಂತಿದ್ದಾರೆ.
ಫರ್ಗಿವ್ ಫಾರ್ ಯುವರ್ ಓನ್ ಫ್ರೀಡಮ್. ಸೊ ಈ ನಮ್ಮ ಇದು ಯಾವ ಥರನಾದರೂ ಇರ್ಬೋದು ಫ್ರೀಡಮ್ ಅನ್ನೋದು. ಆ, ಇದು ನಾವು ಏನಾದರೂ ತುಂಬ ಅವಲಂಬನೆ ಇರ್ಬೋದು ಆಯಿತಾ, ಡಿಪೆಂಡ್ ಆಗಿರ್ಬೋದು ತುಂಬ, ಅಥವಾ ಯಾವ ಥರನಾದ್ರೂ ಇರ್ಬೋದು ಜೀವನದಲ್ಲಿ ನಾವು ಆಯಿತಾ. ಅದರಿಂದ ನಾವು ಮುಕ್ತಿ ಪಡೆಯಬೇಕು ಅಂತಂದರೆ ಆಯಿತಾ, ಫಸ್ಟು ನಮ್ಮನ್ನು ನಾವು ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ, ಫರ್ಗಿವ್ ಮಾಡ್ಕೋ ಅಂತಿದ್ದಾರೆ. ಯಾಕೆ ಅಂತಂದರೆ ನಾವು ಆ ಥರ ನೋವು, ಅಯ್ಯೋ ಓಕೆ, ಇದೇನು ಮೆಸೇಜ್ ಬರ್ತಾ ಇದೆ ಗೊತ್ತಾ, ಅಯ್ಯೋ ರಾಮ. ಇಲ್ಲಿ ಯಾವ ಥರ ಅಳುತ್ತಾ ಇರೋ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಸಂಕಟ ಪಡ್ತಾ ಇರೋ ಥರ. ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ, ಇದು ನಿನ್ನ ತಲುಪಲ್ಲ. ಅದು ನಿನಗೆ ಒಂಥರ ಯಾವ ಥರ ಆಗ್ತಾ ಇದೆ ಅಂತಂದರೆ, ಇಲ್ಲಿ ಎನರ್ಜಿ ತೋರಿಸ್ತಾ ಇರೋದು, ನನಗೆ ಯಾವಾಗ ಬಿಡುಗಡೆ ಸಿಗುತ್ತೆ, ಈ ಥರ ಒಂದು ಜೀವನದಿಂದ ಬಿಡುಗಡೆ ಸಿಗುತ್ತಾ ನನಗೆ, ನಾನು ಯಾವಾಗ ಆಚೆ ಬರ್ತೀನಿ, ನಂದು ಅಂತ ಒಂದು ಪ್ರಪಂಚನೇ ಇಲ್ವಾ, ಪ್ರಪಂಚ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪ. ಅಂದರೆ ನಿಮಗೆ ಲೈಕ್ ಯಾವ ಥರ ಇದು, ಯಾರ ಎನರ್ಜಿ ಗೊತ್ತಿಲ್ಲಪ್ಪ ಇದು ಆಯಿತಾ. ಏನು ತೋರಿಸ್ತಾ ಇದ್ದಾರೆ ಅಂದರೆ, ಒಂದು ಮನೇಲಿ ಲೈಕ್ ಯಾವ ಥರ ಕೆಲಸ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ನೀವು ಒಬ್ಬರೇ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಬಟ್ ನಿಮ್ಮನ್ನೇ ತೋರಿಸ್ತಾ ಇದ್ದಾರೆ, ಒಂದು ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಲೈಕ್ ಹೇಗೆ ನೀವು ಮಾಡ್ತಾನೇ ಇದ್ದೀರಾ ಕಂಟಿನ್ಯೂಸ್ ನಾನ್ ಸ್ಟಾಪ್. ಸೊ ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೋಬೇಕು ಅಲ್ಲಿಂದ. ಅಂದರೆ ಒಂದು ಪಕ್ಷಿ ಹಾರಿ ಹೋಗೋ ಥರ ಆಯಿತಾ, ಆಚೆ ಕಡೆಗೆ ಫ್ರೀಡಮ್ಮೇ ಇಲ್ವಾ ನನಗೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಖಂಡಿತ ಇದೆ. ಫಸ್ಟು ನೀವೇನು ಅಂದರೆ, ನಿಮ್ಮ ಮನಸ್ಸಿನ ಮೇಲಾಗಿರೋ ನೋವಿಂದ ಆಚೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಫಸ್ಟು ನಿಮ್ಮನ್ನು ನೀವು ಕ್ಷಮಿಸ್ಕೋಬೇಕು ಆಯಿತಾ. ನೀವು ಹೆಂಗೆ ಅನ್ಕೋಬೇಕಂತಂದರೆ, ಇದು ನನಗೇನು ಜೈಲಲ್ಲ, ನಾನು ಫ್ರೀನೇ ಅಂತ ಫಸ್ಟು ನೀವು ಅಂದ್ಕೊಳ್ಳಿ. ಆ್ಯಂಡ್ ಇದು ನಾನೇ ನನ್ನಿಂದ ಏನೂ ತಪ್ಪಾಗಿಲ್ಲ, ಅಥವಾ ಬೇರೆಯವರಿಂದ ಏನೂ ತಪ್ಪಾಗಿಲ್ಲ, ಇಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಫಸ್ಟು ನಿಮ್ಮ ಮನ್ಸಿಗೆ ತಂದ್ಕೋಬೇಕು. ಇಲ್ಲ ಅಂತಂದರೆ ಕೊರಗ್ತೀರಾ, ನರಳ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇದು ಯಾರ ಎನರ್ಜಿಪ್ಪ ಇದು? ಫಸ್ಟು ನೋಡಿ, ಫರ್ಗಿವ್ ಫಾರ್ ಯುವರ್ ಓನ್ ಫ್ರೀಡಮ್ ಅಂತ ಅಂದರು. ಇಲ್ಲಿ ಫರ್ಗಿವ್ನೆಸ್ ಲಿಬರೇಟ್ಸ್ ದ ಫರ್ಗಿವರ್ ಫಸ್ಟ್. ಸೊ ಇದು ಫಸ್ಟು ನಿಮಗೆ ನೀವು ಕೊಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನೀವು ಹತ್ರ ನಾನು ಜೈಲಲ್ಲಿ ಇರೋ ಥರ ಇದ್ದೀನಿ ಅಂತ ಆ ಥರ ತೋರಿಸ್ತಾ ಇದ್ದಾರೆ, ಒಂದು ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ಪಿಕ್ಚರ್ ಥರ. ಒಬ್ಬರು ಲೇಡಿ ಅಫ್ಕೋರ್ಸು ಆ ಥರ. ಸೊ ದಯವಿಟ್ಟು ಆ ಥರ ಎಲ್ಲ ಅನ್ಕೋಬೇಡಿ ಆಯಿತಾ. ಡೆಫಿನೆಟ್ಟಾಗಿ ಈ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಎಸ್ಪೆಷಲಿ ಇದಕ್ಕೆ ಮಾತ್ರ, ಈ ಕಾರ್ಡ್ಗೆ 100% ಹೇಳ್ತೀನಿ, ನಾನು ಫ್ರೀ ಆಗಿದ್ದೀನಿ, ನನಗೆ ಯಾವುದೇ ಥರ ನಾನೇನು ಒಂದು ಜೈಲಲ್ಲಿರೋ ಥರ ಇಲ್ಲ, ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ, ಇಲ್ಲಿ ಸಂತೋಷದಿಂದಿದ್ದೀನಿ ಅಂತ ನೀವು ನಿಮ್ಮ ಮನಸ್ಸಿಗೆ ಹೇಳ್ಕೊತಾ ಇರಿ ಆಯಿತಾ. ಖಂಡಿತ ನಿಮಗೆ ನೀವು ಹೇಳ್ಕೊತಾ ನಿಮ್ಮ ಬಾಡಿ ಕೂಡ ರಿಯಾಕ್ಟ್ ಮಾಡುತ್ತೆ ಅದೇ ಥರನೇ. ನೀವು ಇಷ್ಟು ವೀಕ್ ಆದಂಗೆ ಕಾಣ್ತಾ ಇದ್ದೀರಾ. ಊಟನೂ ಕೂಡ ಮೈ ಹತ್ತಲ್ಲ ಆವಾಗ. ಈ ಥರ ಸಂಕಟ ಪಡ್ತಾ ಇದ್ದರೆ, ನರಳ್ತಾ ಇದ್ದರೆ ಪಾಪ ಯಾರು ಕೇಳೋರು ಇಲ್ಲ ಅಲ್ಲಿ, ಅಷ್ಟು ಸಂಕಟ ಪಡ್ತಾ ಇದ್ದೀರಾ. ಓ ಮೈ ಗಾಡ್. ಇದೇ ಥರ ಕಲರ್ ಸೀರೆ ಕಾಣಿಸ್ತಾ ಇದೆ ನನಗೆ ಆಯಿತಾ. ಡೆಫಿನೆಟ್ಟಾಗಿ ಇದೇ ಥರ ಕಲರ್ ಸೀರೆ ತೋರಿಸ್ತಾ ಇದ್ದಾರೆ. ಲೈಟ್ ಕ್ರೀಮ್ ಕಲರ್ ಸ್ಯಾರಿ ತೋರಿಸ್ತಾ ಇದ್ದಾರೆ. ಓಕೆ, ಓ ಮೈ ಗಾಡ್. ಸೊ ಹೋಲ್ಡಿಂಗ್ ಆನ್ ಕೀಪ್ಸ್ ಯು ಬೌಂಡ್. ಸೊ ನೀವು ಆದಷ್ಟು ನೀವೇನು ಮಾಡ್ತಾ ಇದ್ದೀರಾ ಗೊತ್ತು ಆಯಿತಾ. ಕಷ್ಟ ಆಯಿತು ಕೆಲಸ ಮಾಡ್ತಾನೇ ಇರು ಒಂದೇ ಸಮ. ಆದರೆ ಅದ್ರ ಜೊತೆಗೆ ಏನು ಅಂತಂದರೆ, ಬರೀ ಕೆಲಸ ಮಾಡೋದು ಒಂದೇ ಅಲ್ಲ, ನೀವು ಮಾಡ್ತಿರೋ ಕೆಲಸಕ್ಕೆ ಒಂದು ರೆಕಗ್ನಿಷನ್ ಇಲ್ಲ. ಮನೇಲೇ ಇರಲಿ, ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಕೆಲಸ ಮಾಡ್ತಿರ್ತೀರ, ಒಬ್ಬರು ಕೂಡ ಓಕೆ ಫೈನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋ ಅಂತ ಹೇಳೋರಾಗಲಿ, ಅಥವಾ ಎಷ್ಟು ಕೆಲಸ ಮಾಡ್ತೀಯಾ ಸ್ವಲ್ಪ ಸಮಾಧಾನ ಮಾಡ್ಕೋ, ಸ್ವಲ್ಪ ರೆಸ್ಟ್ ತಗೋ, ನಿನ್ನ ಹೆಲ್ತ್ ಕಡೆ ಗಮನ ಕೊಡು, ಆ ಥರ ಅಂತ ಹೇಳೋರು ಯಾರೂ ಇಲ್ಲ ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಓಕೆ, ಆ ನೋವನ್ನು ತೆಗೆದುಹಾಕು ಅಂತಿದ್ದಾರೆ. ನಿಮಗೆ ಯಾರೂ ಹೇಳಬೇಕಾಗಿಲ್ಲ, ಯಾರು ಆ ಥರ ಬಂದು ನಿಮಗೆ ಹೇಳ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಭಗವಂತ ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಲ್ಲ ಅಂತಿದ್ದಾರೆ. ಓ ಮೈ ಗಾಡ್.
ಇದು ಯಾರ ಎನರ್ಜಿಪ್ಪ ಇದು? ಓಕೆ. ಆ್ಯಂಡ್ ಅವ್ರು ಯಾರಿಗೆ ತೊಂದರೆ ಮಾಡ್ತಾ ಇದ್ದಾರೆ, ನೀವು ಈ ಥರ ದುಃಖ ಪಡ್ತಾ ಇರೋದು ಅವ್ರಿಗೂ ಏನೋ ಅದು ರಿಟರ್ನ್ ಕರ್ಮ ಆಗ್ತಾ ಇದೆ, ಆಯಿತಾ? 100% ನೀವೇನು ಹೋಲ್ಡ್ ಆನ್ ಮಾಡ್ತಾ ಇದ್ದೀರಾ, ಅಯ್ಯೋ ಹಿಂಗಾಗಿದೆ, ನನಗೆ ಈ ಥರ ಆಗೋಗಿದೆ ನನ್ನ ಜೀವನ ಅಂತ, ಅದು ಏನಾಗ್ತಾ ಇದೆ ಅಂದರೆ ಅವ್ರ ಕರ್ಮನೂ ಜಾಸ್ತಿ ಇದಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸೆಟ್ ದೆಮ್ ಫ್ರೀ, ಅವ್ರನ್ನ ಫ್ರೀ ಮಾಡಿಬಿಡು. ನಿನ್ನ ದುಃಖದಿಂದ ನೀನು ಏನು ಅಳ್ತಾ ಇದೆಯಾ ಅಥವಾ ಕಷ್ಟಪಡ್ತಾ ಇದೆಯಾ, ದುಃಖದಿಂದ ಒಂದು ಕಣ್ಣೀರು ಆಸು ಜೋ ಬಹಾ ರಹೆ ಹೋ ಅಚ್ಚಾ, ತೋ ಅದನ್ನು ಬಿಟ್ಬಿಡು ಅಂತಿದ್ದಾರೆ, ಆಯಿತಾ? ಸೆಟ್ ದೆಮ್ ಫ್ರೀ, ಸೆಟ್ ಯುವರ್ ಸೆಲ್ಫ್ ಫ್ರೀ. ಇದರಿಂದ ನೀನು ಕೂಡ ಒಂದು ಕೇಜ್ ಥರ ಆಗೋಗ್ತಿದೆ ನಿಮ್ಗೂ ಅಂತಿದ್ದಾರೆ. ಸೊ ಅದರಿಂದ ಆಚೆ ಬಾ. ರೈಟ್ ಎ ಫರ್ಗಿವ್ನೆಸ್ ಲೆಟರ್ ಅಂತಿದ್ದಾರಪ್ಪ. ಈವನ್ ಇಫ್ ನೆವರ್ ಸೆಂಟ್, ಬರ್ನ್ ಇಟ್ ಅಂಡರ್ ದ ಫುಲ್ ಮೂನ್ ಅಂತಿದ್ದಾರೆ. ಸೊ ನೈಸ್. ಓಕೆ, ನಿಮಗೆ ಬರೆಯೋಕ್ಕೆ ಬರುತ್ತೆ 100%. ಸೊ ಒಂದು ಫರ್ಗಿವ್ನೆಸ್ ಲೆಟರ್ ಬರೀರಿ. ಯಾರಿಗೆ ಅಂದರೆ ನಿಮಗೇನೆ. ನನ್ನನ್ನು ನಾನು ಕ್ಷಮಿಸಿದ್ದೀನಿ, ನಾನಾಗಿ ನಾನು ಖುಷಿಯಾಗಿದ್ದೀನಿ, ಇಲ್ಲಿ ಚೆನ್ನಾಗಿದ್ದೀನಿ, ನನಗೆ ಯಾವುದೇ ಥರ ತೊಂದರೆಗಳಿಲ್ಲ ಅಂತ ನೀವೇ ಲೆಟ್ರ್ ಬರೆದು, ಆಯಿತಾ? ಅದನ್ನು ಫುಲ್ ಮೂನ್ ಇರೋ ದಿವಸ, ಫುಲ್ ಮೂನ್ ಇರುವಾಗ, ಪೌರ್ಣಿಮೆ ಆ ಥರದ್ರಲ್ಲಿ ಪೌರ್ಣಿಮೆಯಲ್ಲಿ ಅದನ್ನು ಸುಟ್ಟಾಕ್ಬಿಡು ಅಂತ ಹೇಳ್ತಿದ್ದಾರೆ. ಐ ಫ್ರೀ ಮೈ ಸೆಲ್ಫ್ ಥ್ರೂ ಫರ್ಗಿವ್ನೆಸ್. ಸೊ ನನ್ನನ್ನು ನಾನು ಫ್ರೀ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನಿಮ್ಮನ್ನು ಕಷ್ಟ, ನಿಮ್ಮ ನೋವನ್ನು ಭಗವಂತ ನೋಡಿದ್ದಾರೆ, ದಯವಿಟ್ಟು ನಂಬಿ, ಆಯಿತಾ? ಇದು ಯಾರಿಗೆ ಗೊತ್ತು ನನಗೆ. ಲಾಸ್ಟ್ ಟೈಮಲ್ಲಿ ಎಷ್ಟೋ ಸಲ 2-3 ಸಲ ಇದೇ ಥರ ಆಗಿದೆ. ಭಗವಂತ ಏನು ಡ್ರೆಸ್ ತೋರಿಸ್ತಾರೆ ನನಗೆ, ಅದೇ ಡ್ರೆಸ್ಸು ಹಾಕಿದ್ದೀನಿ ನಾನಿವತ್ತು, ನಾನು ನಿಮ್ಮ ವಿಡಿಯೋ ಸಿಕ್ಕಿದಾಗ ಅಂತಲೂ ಹೇಳಿದ್ದಾರೆ, ಆಯಿತಾ? ಇದಕ್ಕೂ ಡೆಫಿನೆಟಾಗಿ ಗೊತ್ತು. ಇಲ್ಲ ಮೆಸೇಜ್ ಹಾಕ್ತೀರಾ, ಇಲ್ಲ ಏನೋ ಕಮೆಂಟ್ ಹಾಕ್ತೀರಾ, ಗೊತ್ತು ನನಗೆ. ಬಟ್ ನೀವು ಆಚೆ ಬರಬೇಕು. ಈ ಥರ ನಿಮ್ಮನ್ನು ನೀವು ನಿಂದನೆ ಮಾಡ್ಕೋಬೇಡಿ, ನಿಮ್ಮನ್ನು ನೀವು ಶಿಕ್ಷಿಸ್ಕೋಬೇಡಿ ಅಂತಿದ್ದಾರೆ. ನಿಮ್ಮನ್ನು ನೀವು ಶಿಕ್ಷೆ ಮಾಡ್ಕೋತಾ ಇದ್ದೀರಾ, ಶಿಕ್ಷೆ ಕೊಟ್ಕೋಬೇಡಿ ದಯವಿಟ್ಟು, ಓಕೆನಾ? ಅದಕ್ಕೆಲ್ಲ ಯೂಸ್ ಇಲ್ಲ, ಅದರಿಂದ ಆ ಥರ ಮಾಡ್ಕೊಂಡು ಯೂಸ್ ಇಲ್ಲ, ಆಯಿತಾ? ನೀವು ಒಂಥರ ಬೆಳಕು ಥರ ಇರಬೇಕು ನೀವು, ಪಾಪ, ಆಯಿತಾ? ಆ ಥರ ಇರೋದು ಬಿಟ್ಟು ಇಷ್ಟು ಒದ್ದಾಡ್ತಾ ಇದ್ದೀರಾ ಅಂತಂದರೆ ಆ ಥರ ತೋರಿಸ್ತಾ ಇದ್ದಾರಪ್ಪ, ಓಕೆನಾ? ಖಂಡಿತ ಇದು ಸಿಗುತ್ತೆ, ಖಂಡಿತ. ಅವರು ಯಾರು ಕನ್ಸರ್ನ್ಡ್ ಅವ್ರದ್ದೇ ಎನರ್ಜಿ ಪಿಕ್ ಆಗ್ತಾ ಇರೋದು. ಎಸ್ ಪಾಪ. ಇನ್ನೊಂದು ಕಾರ್ಡ. ಓ ಮೈ ಗುಡ್ನೆಸ್, ಯುವರ್ ಆನ್ಸೆಸ್ಟರ್ಸ್ ಆರ್ ವಾಚಿಂಗ್ ವಿತ್ ಪ್ರೈಡ್ ಅಂತಿದ್ದಾರೆ. ಓ ಮೈ ಗಾಡ್. ಇವತ್ತು ಅಮಾವಾಸ್ಯೆ, ಪಿತೃಗಳಿಗೂ ಇದನ್ನು ಏನೋ ಅವರ ಹೆಸರಿನಲ್ಲಿ ದಾನ ಧರ್ಮ ಕೂಡ ಮಾಡ್ತಾರೆ. ನೀವು ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಫಸ್ಟು, ಆಯಿತಾ? ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಆ ಥರ ಒಂದು ದಾನ ಧರ್ಮ ಮಾಡಿದ್ದೀರಾ, ನಿಮ್ಮ ಆ್ಯನ್ಸಿಸ್ಟರ್ಸ್, ನಿಮ್ಮ ಪೂರ್ವಜರು ನೋಡ್ತಾ ಇದ್ದಾರೆ. ಓ ಮೈ ಗುಡ್ನೆಸ್, ಆರ್ ವಾಚಿಂಗ್ ವಿತ್ ಪ್ರೈಡ್ ಅಂತೆ. ಬಾಪ್ರೆ, ತುಂಬ ಹೆಮ್ಮೆಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ವಾಚಿಂಗ್ ಯು, ನೀವು ಹೆಮ್ಮೆಯಿಂದ ನಿಮ್ಮನ್ನು ವೀಕ್ಷಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಸೋ ಬ್ಯೂಟಿಫುಲ್. ಯು ಆರ್ ಹೀಲಿಂಗ್ ಫಾರ್ 7 ಜನರೇಷನ್ಸ್ ಅಂತಿದ್ದಾರಪ್ಪ. ಮುಂದೆ ಬರೋ 7 ಜನರೇಷನ್ಸ್ಗೆ, ಜೊತೆಗೆ ಹಿಂದೆ ಹೋದ 7 ಜನರೇಷನ್ ಯಾರು ನಿಮ್ಮ ಪಿತೃಗಳು, ಹಿಂದಿನ ಪಿತೃಗಳಿಗೆ ನೀವು ಎಷ್ಟು ಮಾದರಿಯಾಗಿ ನಿಂತಿದ್ದೀರಾ ಅಂತಂದರೆ, ನಿಮ್ಮನ್ನು ಅಷ್ಟು ಮುದ್ದಾಗಿ, ಆಯಿತಾ, ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಷ್ಟು ಎಂಥ ಮಗು ಅಂತ. ಏನು ಮಾಡಿದ್ದೀರಾ ಕೆಲಸ ನೋಡೋಣ. ಸೊ ಎವ್ರಿ ಇನ್ನರ್ ಶಿಫ್ಟ್ ಯು ಮೇಕ್ ಈಸ್ ಸೆಲೆಬ್ರೇಟೆಡ್ ಅಕ್ರಾಸ್ ಟೈಮ್. ಈ ಥರ ಹೀಲ್ ಆಗಬೇಕು ಅಂತೆಲ್ಲ ಹೇಳಿಸಿದ್ರು, ಅರ್ಥ ಆಯ್ತಾ? ಸೊ ಇಲ್ಲಿ ಅಂತೂ ಇದು ತುಂಬ ಪೇನ್ಫುಲ್ ಪಾಪ, ಆಯಿತಾ? ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಝೂಮ್ ಮಾಡಿ ತೋರಿಸಿದ್ರು ಇವಾಗ. ಲೇಡಿ ಕೆಲಸ ಮಾಡ್ತಾ ಇರೋದು ಎಲ್ಲ, ಅವರ ದುಃಖ ಪಡ್ತಾ ಇರೋದು ಎಲ್ಲ. ಬಟ್ ಇದಕ್ಕೆ ಹೆಂಗೆ ಅಂತಂದರೆ, ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮನ್ನು ನೋಡ್ತಾ ಇದ್ದಾರೆ. ಯಾವ ಥರ ಅಂತಂದರೆ,
ನೀವು ಯಾವ ಥರ ಹೀಲ್ ಆಗಿದ್ದೀರಾ, ಯುವರ್ ಇನ್ನರ್ ಶಿಫ್ಟ್, ಎವ್ರಿ ಇನ್ನರ್ ಶಿಫ್ಟ್ ಯು ಮೇಕ್ ಈ ಸೆಲೆಬ್ರೇಟೆಡ್ ಅಕ್ರಾಸ್ ಟೈಮ್ ಅಂತಿದ್ದಾರೆ. ಸೊ ನಿಮಗೂ ಕೂಡ ಇದು ಹೇಳ್ತಾ ಇರೋದು, ನೀವು ಏನು ಕಮ್ಮಿ ಅನುಭವಿಸಿಲ್ಲ, ಭಯಂಕರದಲ್ಲಿ ಭಯಂಕರವಾಗಿ ಅನುಭವಿಸಿದ್ದೀರಾ ಆಯಿತಾ, ಭಯಂಕರದಲ್ಲಿ ಭಯಂಕರ ಅನುಭವಿಸಿದ್ದೀರಾ. ಆ್ಯಂಡ್ ನೀವು ಅಷ್ಟೇ ಒಂದು ಧೈರ್ಯ ಮಾಡಿ ಒಂದು ಭಗವಂತನ ಪಾದಕ್ಕೆ ಹಾಕಿ ನೀವೊಂದು ಇಷ್ಟು ಕೂಡ ನೀವು ದಾರಿಯಿಂದ ಏನು ಭಟಕ್ನ ಅಂತಾರೆ ನೋಡಿ, ಆ ಥರ ನೀವು ಆ ಕಡೆ ಈ ಕಡೆ ಬಂದಿಲ್ಲ ನೀವು ಆಯಿತಾ. ಅಂದರೆ ಧರ್ಮದ ದಾರಿಲೇ ಹೋಗ್ತಾ ಇದ್ದೀರಾ ನೀವು. ಒಂದು ಚೂರು ಕೂಡ ಚೇಂಜಸ್ ನಿಮ್ಮಲ್ಲಿ ನೀವು ಚೇಂಜಸ್ ಅಂದ್ಕೊಂಡಿದ್ದೀರಾ. ಯಾರೇ ಏನೇ ಕಲ್ಲು ಹೊಡೆದ್ರು, ಏನು ನಿಮ್ಮನ್ನು ತಳ್ಳಿದ್ರು, ಏನೆಲ್ಲ ತೊಂದರೆ ಮಾಡಿದ್ರು ಕೂಡ ನೀವು ಆ ಕಲ್ಲು ನಿಮಗೆ ಅದೇ ಕಲ್ಲು ಇಟ್ಕೊಂಡು ನೀವು ಮನೆ ಕಟ್ಟಿದ್ದೀರಾ. ಅಂದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮನ್ನು ಒಂದು ಸೈಡಿಗೆ ತಳ್ಳಿದ್ರಾ, ನೀವು ಅದನ್ನು ಆ ಟೈಮ್ನ ಉಪಯೋಗಿಸ್ಕೊಂಡು ನಿಮ್ಮ ವಿಸ್ಡಮ್ ಜಾಸ್ತಿ ಮಾಡ್ಕೊಂಡಿದ್ದೀರಾ, ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ಇವಾಗ ಯಾವ್ಯಾವ ಥರ ನಿಮಗೆ ಟಾರ್ಚರ್ ಆದ್ರೂ ಕೂಡ ಅದರಿಂದ ನೀವೊಂದು ಪಾಠ ಕಲಿತು ಚೇಂಜ್ ಮಾಡ್ಕೊಂಡಿದ್ದೀರಾ. ನೀವೇನು ಮಾಡಿದ್ದೀರಾ, ಈ ಕಾರ್ಡ್ ಎಸ್ಪೆಷಲಿ ಅಯ್ಯೋ ನನಗೆ ಕಷ್ಟ ಆಯಿತು, ನನಗೆ ಕಷ್ಟ ಬಂದಿದೆ ಅಂತ ಹೇಳಿ ನೀವು ಈ ಥರ ಒಂದು ಏನು ತೊಂದರೆ ಬಂದಿಲ್ಲ ಅಂತಲ್ಲ, ಭಯಂಕರ ತೊಂದರೆ ಬಂದಿದೆ. ಅದಕ್ಕೆ ಹೇಳ್ತಾ ಇರೋದು ಆಯಿತಾ, ಎವ್ರಿ ಇನ್ನರ್ ಶಿಫ್ಟ್ ಯು ಮೇಕ್ ಇಸ್ ಸೆಲೆಬ್ರೇಟೆಡ್ ಅಕ್ರಾಸ್ ಟೈಮ್ ಅಂತಿದ್ದಾರೆ. ಅಂದರೆ ನೀನು ಏನೇನು ಶಿಫ್ಟ್ ತಂದ್ಕೊಂಡಿದೆಯಾ ನೀನು ನಿನ್ನ ಜೀವನದಲ್ಲಿ ಆಯಿತಾ, ಈ ಕಾರ್ಡ್ಗೆ ಎಸ್ಪೆಷಲಿ ಅಂದರೆ ಮೇ ಬಿ ನಿಮಗೆ ಆಲ್ರೆಡಿ ನಾನು ಹೇಳ್ತೀನಿ, ಇದಿಷ್ಟು ಕಾರ್ಡೂ ಇದಕ್ಕೆ ಸಂಬಂಧ ಇದೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಇವಾಗ ಯಾವ ಥರ ಚೇಂಜ್ ಮಾಡಿ ಶಿಫ್ಟ್ ಆಯಿತು ಅಂದ್ರು ಗೊತ್ತಾ, ನಿಮ್ಮ ಫೇಟ್ ಚೇಂಜ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಕರ್ಮ, ನಿಮ್ಮ ಹಣೆ ಬರ ಚೇಂಜ್ ಮಾಡ್ಕೊಂಡಿದ್ದೀರಾ, ಭಗವಂತನ ನಂಬಿದ್ದೀರಾ, ಭಗವಂತನ ನಾಮಸ್ಮರಣೆ ಮಾಡಿದ್ದೀರಾ ಅಂತಿದ್ದಾರೆ. ಸೊ ಜೊತೆಗೆ ನೀವು ಜನಗಳ ಬಗ್ಗೆ ಆಯಿತಾ, ಯಾರು ಏನೇ ನಿಮಗೆ ನಿಂದನೆ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಯಾವುದ್ರ ಬಗ್ಗೆನೂ ನೀವು ಮನ್ಸಿಗೆ ಹಚ್ಕೊಂಡಿಲ್ಲ. ಮನ್ಸಿಗೆ ನೋವಾಗಿರ್ಬೋದು, ಬಟ್ ಅದೇ ಸಮಯ ತಗೊಂಡು ಹೀಲಾಗಿ ಕ್ಷಮಿಸಿದ್ದೀರಾ ಆಯಿತಾ, ಬ್ಯಾಲೆನ್ಸ್ ಮಾಡಿದ್ದೀರಾ. ಎಂಥ ತೊಂದರೆ ಬರಲಿ ಬ್ಯಾಲೆನ್ಸ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ನಾನು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ಎಂಥ ಎನರ್ಜಿ ಗೊತ್ತಾ ಇದು, ಸೂಪರ್ ಎನರ್ಜಿ. ಬೆಳಕು ಥರ ನಿಂತ್ಕೊಳ್ತಾ ಇದ್ದೀರಾ. ಈಗ ಕರ್ಮ ಎಂಡ್ಸ್ ವೇರ್ ವಿಸ್ಡಮ್ ಬಿಗಿನ್ಸ್. ನಿಮಗೆ ಅರ್ಥ ಆಗಿದೆ, ಈ ಕರ್ಮದ ಜಾಲದಿಂದ ಆಚೆ ಬಂದಿದ್ದೀರಾ ನೀವು ಆಯಿತಾ, ಈ ಕರ್ಮದ ಜಾಲದಿಂದ ಆಚೆ ಬಂದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಯಾವುದೇ ಥರ ಎಂಥ ಬುದ್ಧಿಶಕ್ತಿ ಅಂತಂದರೆ, ಈ ಥರ ಒಂದು ಏನೇ ಅನ್ಯಾಯ ನಡೆದ್ರೂ ಕೂಡ ಎಷ್ಟು ಸ್ಮೂತಾಗಿ ಒಳ್ಳೆ ನದಿ ಥರ ಹರ್ಕೊಂಡು ಹೊರಟೋಗ್ಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅದನ್ನೇ ಇವಾಗ ಅರ್ಥ ಆಗಿದೆ ನಿಮಗೆ. ನಿಮ್ಮ ಕರ್ಮ, ನಿಮಗೆ ತೊಂದರೆ ಏನೇನು ಬಂತು, ಏನಾಯಿತು, ಅದ್ರ ಬಗ್ಗೆ ನೀವು ಇವಾಗ ಜಾಸ್ತಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ನಿಮ್ಮಲ್ಲಿ ಬಂದಿರೋ ಪಾಸಿಟಿವಿಟಿ ಇವಾಗ ಅಂತಿದ್ದಾರೆ. ನೀವು ಎಷ್ಟು ಜಾಸ್ತಿ ಮಾತಾಡ್ತೀರಾ, ನೋವಾಯಿತು ಕಷ್ಟ ಆಯಿತು ಅಂತ, ಅದು ಇನ್ನೂ ಜಾಸ್ತಿ ಗಾಯ ಆಗ್ತಾ ಹೋಗುತ್ತೆ, ಮಾನಸಿಕವಾಗಿ ಕುಂದು ಹೋಗ್ತೀರಾ. ಬಟ್ ಇವಾಗ ನೀವು ಅದನ್ನು ಶಿಫ್ಟ್ ಆಗಿದೆ. ಆ್ಯಂಡ್ ನಿಮ್ಮನ್ನು ನೀವು ಈ ಥರ ಒಂದು ಪರಿಸ್ಥಿತಿಗೆ ಸಿಗಾಕೊಂಬಿಟ್ಟಿದ್ನಲ್ಲ ನಾನು, ಇಷ್ಟು ವರ್ಷ ಇರ್ಬೋದು ಅಥವಾ ಎಷ್ಟು ವರ್ಷನೇ ಇದು ಪಾಪ. ಇದು ತುಂಬ ನಾನು ಹೇಳಿದ್ನಲ್ಲ, ಒಬ್ರದ್ದು ಇದು ತೋರಿಸಿದ್ದಾರೆ ಅಂತ ಇದ್ದಾರೆ, ಅವ್ರಿಗೆ ಗೊತ್ತು. ಸೊ ಓಕೆ, ಈ ಥರ ಒಂದು ಪರಿಸ್ಥಿತಿನೂ ಇತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಂದರೆ ಫ್ರೀಡಮೇ ಇಲ್ಲ, ಯಾವುದಕ್ಕೂ ಒಂದು ಸ್ವತಂತ್ರತೆ ಇಲ್ಲ, ಆ ಥರ ಒಂದು ಪರಿಸ್ಥಿತಿಯಿಂದ ನೊಂದು ಬೆಂದು ಹೋಗಿದ್ರಿ. ಆದರೆ ನೀವು ಯಾವ ರೀತಿ ಹೀಲ್ ಆಗಿದ್ದೀರಾ ಈಗ ಅಂತ ಹೇಳ್ತಾ ಇದ್ದಾರಪ್ಪ ಆಯಿತಾ. ಎಷ್ಟು ಮಟ್ಟಿಗೆ ಹೀಲ್ ಆಗಿದ್ದೀರಾ ನೀವು ಅಂತಂದರೆ ಸೂಪರ್ ಎನರ್ಜಿ ಇದು. ಇದರಿಂದನೇ ನಿಮ್ಮ ಪೂರ್ವಜರು ನಿಮ್ಗೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಗೊತ್ತಾ, ಎಷ್ಟು ಹೆಮ್ಮೆಯಿಂದ ನೋಡ್ತಾ ಇದ್ದಾರೆ ಅಂದರೆ, ನೀವು ಒಂಥರ ಕರ್ಸ್ ಬ್ರೇಕರ್ ಅನ್ನೋ ಥರ ನೋಡ್ತಾ ಇದ್ದಾರೆ ಆಯಿತಾ. ನೀವು ಆ್ಯನ್ಸಿಸ್ಟರ್ಸ್ ಕರ್ಸ್ ಅಂತ ಬರ್ತೇವೆ ನೋಡು, ಒಂಥರ ಇದು ಏನು ನಿಮ್ಮ ಪಿತೃಗಳಿಂದನೂ ಇದು ಪೀಳಿಗೆ ಕೂಡ ಮುಂದುವರಿತಾ ಇತ್ತು ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಆದರೆ ನೀವು ಆ ಕರ್ಸ್ನ ಬ್ರೇಕ್ ಮಾಡಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿರೋ ಆ ಪಾಸಿಟಿವಿಟಿ ಏನಿದೆ, ಯಾವುದೇ ಥರ ನೆಗೆಟಿವಿಟಿ ಬರಲಿ ಕಿತ್ತು
ಬಿಸಾಕ್ತಾ ಇದೆ. ಆ್ಯಂಡ್ ಜೊತೆಗೆ ನೀವು ಒಂಥರ ಬೆಳಕು ಥರ ಮಿಂಚ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೋಡಿ ಅಫ್ಕೋರ್ಸ್ ಅಲ್ವಾ, ಅಕ್ರಾಸ್ ಟೈಮ್ ಅಂತಿದ್ದಾರೆ. ಆ ಆ ಕಡೆ ಈ ಕಡೆ ಎಲ್ಲೆಲ್ಲಿದ್ದಾರೆ ನಿಮ್ಮ ಪೂರ್ವಜರು ಎಲ್ಲ ಕಡೆ, ಅಂದರೆ ಬರೀ ಇವಾಗಿನ ನಿಮ್ಮ ಪಿತೃಗಳು ಅಂತ ಅಲ್ಲ, ಅವರ ಪಿತೃಗಳು, ಅವರ ಪಿತೃ ಆ ಥರ 7 ಜನ್ಮ 7 ಪೀಳಿಗೆ ಹಿಂದಕ್ಕೆ ಹೋಗ್ಬೇಕು ನೀವು. ಅಂದರೆ ಆ ಲೆವೆಲಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾರಪ್ಪ ಇದು? ನಮಸ್ಕಾರ. ಅಯ್ಯೋ, ದೇ ವಾಕ್ ವಿತ್ ಯು. ಓರೇ ಬಾಪ್ರೇ, ಓ ಮೈ ಗುಡ್ನೆಸ್, ಇದು ಒಬ್ಬರಲ್ಲ. ಈ ಥರ ಎಂಥ ಹೆಮ್ಮೆಯ ಪುತ್ರ ಅಥವಾ ಹೆಮ್ಮೆಯ ಪುತ್ರಿ ಅಂದರೆ ಬೆಳಕು ಚೆಲ್ತೀರಾ ನೀವು ಹೋದ ಕಡೆ ಬೆಳಕು ಚೆಲ್ತೀರಾ. ಯಾರು ದುಃಖದಲ್ಲಿದ್ದಾರೆ ಅವ್ರನ್ನ ಇವಾಗ ಹೀಲ್ ಮಾಡೋ ಶಕ್ತಿ ಬರ್ತಾ ಇದೆ ನಿಮಗೆ, ಬಂದ್ಬಿಟ್ಟಿದೆ ಆಲ್ರೆಡಿ 100%. ಅದಕ್ಕೆ ನೀವು ಆ ಥರ ಒಂದು ಮೆಚ್ಚಿನ ಮುದ್ದಿನ ಮಗು ಆಗಿಬಿಟ್ಟಿದ್ದೀರಾ. ಅಷ್ಟು ನಿಮ್ಮನ್ನು ಕೊಂಡಾಡ್ತಾ ಇದ್ದಾರೆ, ಅಷ್ಟು ಹೆಮ್ಮೆಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮ್ಮ ಪೂರ್ವಜರೇ ಈ ಥರ ಇರಬೇಕಂದ್ರೆ ನಿಮ್ಮ ಪೇರೆಂಟ್ಸು ಇವಾಗಿದ್ದಾರೆ ಅಂತಂದರೆ, ಅಥವಾ ನೀವು ಎಲ್ಲಿ ಇದ್ದೀರಾ ಅವರು ಇನ್ನಿಷ್ಟು ಹೆಮ್ಮೆ ಪಡ್ತಿರ್ಬೋದು ನಿಮ್ಮನ್ನು ನೋಡಿ. ವಾವ್. ಸೊ ಆಫರ್ ಸಿಸೇಮ್ ಸೀಡ್ಸ್ ಆರ್ ವಾಟರ್ ಟು ಯುವರ್ ಆನ್ಸೆಸ್ಟರ್ಸ್ ಆನ್ ಅಮಾವಾಸ್ಯ. ಫಸ್ಟು ಇವತ್ತು ಏನು ಮಾಡಬೇಕಂದ್ರೆ ನೀವು ಎಳ್ಳು ನೀರು ಬಿಡು ಅಂತ ಹೇಳ್ತಾ ಇದ್ದಾರೆ. ಭಗವಂತ, ಓ ಗಾಡ್, ಐ ಆಮ್ ಲವ್ಡ್ ಬೈ ದೋಸ್ ಹೂ ವಾಕ್ಡ್ ಬಿಫೋರ್ ಮೀ. ಸೊ ಇದನ್ನು ಅಫರ್ಮೇಷನ್ ನೀವು ಅನ್ಕೋಬೇಕು ಇವಾಗ. ಎಸ್, ನಾನು ನನ್ನ ಹಿಂದೆ ಯಾರೆಲ್ಲ ಇದ್ದರು, ಅಂದರೆ ಪಿತೃಗಳು, ಆಯಿತಾ. ಆ್ಯಂಡ್ ಐ ಆಮ್ ಲವ್ಡ್ ಬೈ ದೆಮ್ ಅಂತ ಅಂದರೆ ನಾನು ಆ್ಯಕ್ಚುಲಾಗಿ ಅತಿ ಮುದ್ದಿನ ಪ್ರೀತಿ ಪಾತ್ರಳಾದ ಅಥವಾ ಪ್ರೀತಿ ಪಾತ್ರನಾದ ಮಗು, ಅವರ ಮಗು ಅಂತ ಹೇಳ್ಕೊ ಅಂತಿದ್ದಾರೆ. ಆಹಾ, ದಿಸ್ ಇಸ್ ಸೋ ಬ್ಯೂಟಿಫುಲ್ ಎನರ್ಜಿ. ಕ್ಲೇಮ್ ಮಾಡಿ ಆಯಿತಾ. ಇವತ್ತು ಅಮಾವಾಸ್ಯೆ, ಆ್ಯನ್ಸಿಸ್ಟರ್ಸ್ ಬಂದು ಈ ಥರ ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ಇದು ನಿಜವಾಗ್ಲೂ ಹೇಳ್ತೀನಿ ಸೂಪರು. ಸೊ ನಾನು ಹೇಳೋ ಥರ ಇದೆಲ್ಲ ಸಪ್ರೇಟ್ ಎನರ್ಜಿನಾರು ತೊಗೊಳ್ಳಿ, ಅಥವಾ ಇದೆಲ್ಲ ಒಂದು ಎನರ್ಜಿ ತೊಗೊಳ್ಳಿ. ಇವ್ರ ತನಕ ಬಂದುಬಿಟ್ಟಿದೆ, ಅಥವಾ ಇವ್ರದ್ದು ಲೈಕ್ ಯಾವ ಥರ ಸಪ್ರೇಟ್ ಬಂತು ಅಂದರೆ ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು, ಓಕೆನಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಇನ್ನೊಂದು ಕಾರ್ಡು, ಬಾಬಾ, ದಿಸ್ ಇಸ್ ಬ್ಯೂಟಿಫುಲ್ ಬಾಬಾ, ಮಾತಾ ಕಾಳಿ. ನೀವೇನು ಹೇಳ್ತೀರಾ ಮಾತಾ? ಯು ಆರ್ ಆಲ್ರೆಡಿ ವರ್ತಿ ಆಫ್ ಗ್ರೇಸ್ ಅಂತೆ. ಓ ಮೈ ಗಾಡ್, ಪ್ಲೀಸ್ ಕ್ಲೇಮ್ ಮಾಡಿ ಇದನ್ನು ಆಯಿತಾ. ನೀವೇನು ಹೇಳ್ತೀರಾ ಮಾತಾ ಅಂದ ತಕ್ಷಣ, ಮಾತಾ ಕಾಳಿ ನೋಡಿ ಎಂಜಾಯ್ ಮಾಡಿ. ನಿಮಗೇನೆ ಆಯಿತಾ, ನಮಗೆ ಎಲ್ಲರಿಗೂ ಯು ಆರ್ ಆಲ್ರೆಡಿ ವರ್ತಿ ಆಫ್ ಗ್ರೇಸ್ ಅಂತಿದ್ದಾರೆ. ನಿಮಗೆ ಆಶೀರ್ವಾದ ಸಿಕ್ಕಾಯಿತು ಮಗು ಅಂತ ಹೇಳ್ತಾ ಇದ್ದಾರೆ ಮಾತೆ ಕಾಳಿ, ಆಯಿತಾ. ಓ ಮೈ ಗುಡ್ನೆಸ್, ದಿಸ್ ಇಸ್ ಸೋ ಆಸಮ್. ಯು ಡೋಂಟ್ ನೀಡ್ ಟು ಅರ್ನ್ ದಿ ಡಿವೈನ್ಸ್ ಲವ್, ಯು ಆರ್ ಆಲ್ರೆಡಿ ಇನಫ್ ಅಂತಿದ್ದಾರೆ. ನೀನೇನು ಕೆಲಸ ಮಾಡಬೇಕಾಗಿಲ್ಲ ಅಂತೆಪ್ಪ. ಇವ್ರದ್ದೇ ಎನರ್ಜಿ, ಸೂಪರ್ ಡೂಪರ್ ಎನರ್ಜಿ, ಆಯಿತಾ. ಯಾರಿದು ಹೇಳಿ? ಹೇಗಿದೆ ಅಂತಂದರೆ ನಿಮ್ಮ ಈ ಎನರ್ಜಿ ನೋಡಿ, ನಿಮ್ಮ ಪಿತೃಗಳು, ಆಯಿತಾ, ಹೊಗಳಾಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ನಡೀತಾ ಇದ್ದಾರೆ, ನಿಮ್ಮ ಜೊತೆನೇ ಇದ್ದಾರೆ. ಯಾರು? ನಿಮ್ಮ ಪಿತೃಗಳು. ಫಸ್ಟು ಇದು ಆಶೀರ್ವಾದಕ್ಕೆ ಬಂದ್ಬಿಡ್ತು ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ಮಾತೆ ಕಾಳಿ ಕೇಳಿದ ತಕ್ಷಣ ನೀನೇನು ಕೆಲಸ ಮಾಡಬೇಕಾಗಿಲ್ಲ ಮಗು, ನೀನೇನು ಹೇಗಿದೆಯಾ ಅದೇ ಸಾಕು, ಯು ಆರ್ ವರ್ತಿ ಆಫ್ ಇಟ್ ಅಂತಿದ್ದಾರೆ, ಆಯಿತಾ. ನೋಡಿ, ಯು ಆರ್ ಆಲ್ರೆಡಿ ವರ್ತಿ ಆಫ್ ಗ್ರೇಸ್. ನೀನೇನು ಕೆಲಸ ಮಾಡಿದೀಯಾ ಇವಾಗ, ಆಯಿತಾ, ಅದರಿಂದ ನಿನಗೆ ಇವಾಗಲೇ ಸಿಕ್ಬಿಟ್ಟಿದೆ, ನಿನಗೆ ನನ್ನ ಆಶೀರ್ವಾದ ಸಿಕ್ಕಿದೆ ಅಂತಿದ್ದಾರೆ ಮಾತಾ ಕಾಳಿ. ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾತಾ, ಥ್ಯಾಂಕ್ ಯು. ನೀವು ಕ್ಲೇಮ್ ಮಾಡಿ, ಓಕೆನಾ. ಯು ಆರ್ ಆಲ್ರೆಡಿ ಎನಫ್, ನೀನೇ ಸಾಕು, ನೀ ಹೇಗಿದೆಯಾ ಹಾಗೇ ಸಾಕು ಅಂತಿದ್ದಾರೆ. Look into your mirror and say, I am sacred. Wow. So look into your mirror and say, ಸೊ ಕನ್ನಡಿ ಮುಂದೆ ನಿಂತು ನೀವು ಹೇಳಬೇಕಂತೆ. ಮಾತೆ ಕಾಳಿ ಹೇಳ್ತಾ ಇದ್ದಾರೆ, ಆಯಿತಾ. ಕೇಳಿದ ತಕ್ಷಣ ಬಂದಿದ್ದ ಕಾರ್ಡಿದು ಐ ಆಮ್ ಸೇಕ್ರೆಡ್ ಅಂತಿದ್ದಾರೆ.
ಸೊ ನಾನು ಅತಿ ಪವಿತ್ರವಾದವಳು ಅಥವಾ ಪವಿತ್ರವಾದವನು ಅಂತ ಹೇಳ್ಕೊ ಅಂತ ಹೇಳ್ತಾ ಇದ್ದಾರೆ. ಯಪ್ಪ, ಸೊ ಬ್ಯೂಟಿಫುಲ್ ಇದು ಗೊತ್ತಾ. ಗ್ರೇಸ್ ಈಸ್ ಆಲ್ರೆಡಿ ಮೈನ್ ಅಫರ್ಮೇಷನ್. ಎಸ್, ಹೇಳ್ಕೊಳ್ಳಿ ಆಯಿತಾ. ನನಗೆ ತಾಯಿ ಆಶೀರ್ವಾದ ಆಗಿದೆ, ಆಗೋಗಿದೆ ಅಂತ ಹೇಳ್ಕೊ ಅಂತಿದ್ದಾರೆ. ಓಕೆನಾ. ಈಗ ಐ ಆಮ್ ಸೇಕ್ರೆಡ್ ಅಂದರೆ ಅಷ್ಟು ಪುಣ್ಯದ ಬುತ್ತಿ ತುಂಬ ಹೋಗಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಎಸ್, ಲುಕ್ ಇನ್ ಟು ದ ಮಿರರ್, ಕನ್ನಡಿಯಲ್ಲಿ ನೋಡ್ಕೊಂಡು ಹೇಳಿ, ಎಸ್ ನನ್ನ ಪುಣ್ಯದ ಬುತ್ತಿ ತುಂಬ ಹೋಗಿದೆ, ಐ ಆಮ್ ಸೇಕ್ರೆಡ್, ನಾನು ಪವಿತ್ರಳು ಅಥವಾ ನಾನು ಪವಿತ್ರನು, ಈ ಥರ ಇದ್ದೀನಿ ನಾನು. ಸೊ ಆ್ಯಂಡ್ ಮಾತಾ ಕಾಳಿ ಆಶೀರ್ವಾದ 100% ಆಗೋಗಿದೆ. ಅಂದರೆ ನಿಮ್ಮ ಗುರುಗಳು, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರ ಆಶೀರ್ವಾದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರ್ಡ್ ತೆಗಿಲೇಬೇಕು ಇವಾಗ. ಇನ್ಯಾರದ್ದು ಬ್ಲೆಸ್ಸಿಂಗ್ ಬರುತ್ತೆ ನೋಡ್ಬಿಡೋಣ ಇವಾಗ. ಓಕೆನಾ. ಓ ಮೈ ಗುಡ್ನೆಸ್, ಜಗನ್ನಾಥ್ ಜಿ ನೋಡಿ, ಸೆಲೆಬ್ರೇಟ್ ಲೈಕ್ ದ ಸೋಲ್ ಕಾಂಟ್ ಡೈ. ಓ ಮೈ ಗುಡ್ನೆಸ್, ಥ್ಯಾಂಕ್ ಯು ಮಾತಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಾವ್, ನನಗೆ ಚಿಲ್ಸ್ ಆಗ್ತಾಯಿದೆ, ಒಂಥರ ಗೂಸ್ ಬಂಪ್ಸ್ ಬರ್ತಾಯಿದೆ ನಿಜವಾಗ್ಲೂ. ಆಹಾ, ಏನು ಸೂಪರ್ ಎನರ್ಜಿ ಗೊತ್ತಾ ಇದು. ಓಕೆ, ಎಂಥ ಬ್ಯೂಟಿಫುಲ್ ಎನರ್ಜಿ ಅಂತಂದರೆ, ಓಕೆ, ಲೈಕ್ ದ ಸೋಲ್, ಸೆಲೆಬ್ರೇಟ್ ಲೈಕ್ ದ ಸೋಲ್ ಕಾಂಟ್ ಡೈ, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೆಲೆಬ್ರೇಟ್ ಇಟ್, ಲಿವ್ ಆ್ಯಂಡ್ ಲವ್ ವಿತ್ ದ ನೋಯಿಂಗ್ ದಟ್ ದ ಸೋಲ್ ಈಸ್ ಎಟರ್ನಲ್. ನೀನು, ನಿನ್ನ ಆತ್ಮ ಪರ್ಮನೆಂಟಾಗಿರುತ್ತೆ ಆಯಿತಾ. ಇವಾಗಿನ್ನೂ ಸ್ವಲ್ಪ ಮುಂಚೆ ಹೇಳಿಸಿದ್ರು, ಇವಾಗ ಈ ವಿಡಿಯೋ ಮಾಡ್ತಾನೇ ಕ್ಲೋಸ್ ಆಗಿಬಿಡ್ಬೋದು. ಈ ಸಮಯ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಯಾವಾಗ್ಲೂ ಖುಷಿಯಾಗಿರಿ, ಖುಷಿ ಪಡಿಸು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಸೋಲ್ ಕಾಂಟ್ ಡೈ ಅಂತಿದ್ದಾರೆ. ಲವ್ ಯು, ಲವ್ ಯು, ಲವ್ ಯು ಮಾತಾ, ಲವ್ ಯು. ಸೊ ಇಲ್ಲಿ ನೀನು ಸಾಯ್ಬೋದು, ಆದರೆ ನಿನ್ನ ಆತ್ಮ ಸಾಯಲ್ಲ ಅಂತಿದ್ದಾರೆ. ಅಯ್ಯೋ, ನಂಗೆ ಅದಕ್ಕೆ ಅಷ್ಟು ಖುಷಿ ಆಯ್ತು ಅವಾಗ ನೋಡಿ. ಗಂಟ್ಲೆಲ್ಲ ಕೂತ್ಕೊಳ್ತಾ ಇದೆ ನನಗೆ, ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಯಾಕೆಂದರೆ ಈ ಥರ ಮಾತಾಡೋಕ್ಕೆ ಶುರು ಮಾಡಿಬಿಡ್ತು ಅಂತಂದರೆ, ನೀವೂ ಹೇಳ್ತೀನಿ ಮೆಡಿಟೇಟ್ ಮಾಡೋಕ್ಕೆ ಶುರು ಮಾಡಿ ಆಯಿತಾ. ಎಲ್ಲರೂ ನೋವನ್ನ ಬಿಟ್ಬಿಡಿ. ನೀವೆಲ್ಲರೂ ಎಂಜಾಯ್ ಮಾಡಬೇಕು, ನಂಗೆ ಅದೇ ಇಷ್ಟ ನನಗೆ. ಏಕೆಂದರೆ ಒಂದೇ ಜೀವನ ಇರೋದು ನಮ್ಮೆಲ್ಲರಿಗೂ ಅಲ್ವಾ. ಸೆಲೆಬ್ರೇಟ್ ಲೈಕ್ ದ ಸೋಲ್ ಕಾಂಟ್ ಡೈ ಅಂದ್ಬಿಟ್ರು. ಇದು ನನಗೆ ಒಂದು ಕಡೆ ಅಳು ಬರ್ತಾ ಇದೆ, ಒಂದು ಕಡೆ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಈಗಿನ್ನು ಫಸ್ಟ್ ಇನ್ನೊಂದು ಮತ್ತೆ ರಿವೈಂಡ್ ಫಸ್ಟಿಂದ ನೋಡಿ ಇದೇ ವಿಡಿಯೋ ಆಯಿತಾ. ಮಧ್ಯ ಎಲ್ಲೋ ಯಾವುದೋ ಒಂದು ಕಾರ್ಡ್ಗೆ ಹೇಳಿಸಿದ್ರು, ನಮ್ಮದು ಇರೋದು ಒಂದೇ ಜೀವನ, ಸೊ ಇವಾಗ ಖುಷಿಯಾಗಿರಿ. ಯಾವ ಟೈಮ್ಗಾದ್ರೂ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಹೇಳಬೇಕಂತಂದರೆ ಸಡನ್ನಾಗಿ ಈ ಥರ ವೀಡಿಯೋ ಮಾಡ್ತಾನೂ ಹೋಗ್ಬಿಡ್ಬೋದು ಪ್ರಾಣ ಅಂತಲೂ ಹೇಳಿಸಿದ್ರು ಆಯಿತಾ. ಈಗ ನೋಡಿದ್ರೆ ಸೆಲೆಬ್ರೇಟ್ ಲೈಕ್ ದ ಸೋಲ್ ಕಾಂಟ್ ಡೈ ಅಂತಿದ್ದಾರೆ. ನಿನ್ನ ಆತ್ಮಕ್ಕೆ ಸಾವಿಲ್ಲ. ಲಿವ್ ಆ್ಯಂಡ್ ಲವ್ ವಿತ್ ದ ನೋಯಿಂಗ್ ದಟ್ ದ ಸೋಲ್ ಈಸ್ ಎಟರ್ನಲ್. ಎಸ್ ಬಾಬಾ, ಥ್ಯಾಂಕ್ ಯು ಸೋ ಮಚ್. ಸೊ ಸೋಲ್, ಆತ್ಮಕ್ಕೆ ಸಾವಿಲ್ಲ ಆಯಿತಾ, ಅದು ಯಾವಾಗಲೂ ಇದ್ದೇ ಇರುತ್ತೆ ಅಂತ ಆ ಥರ ಯೋಚನೆ ಮಾಡ್ಕೊ, ಆ ಥರ ಯೋಚನೆ ಮಾಡಿ ಬದುಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀನು ಏನಿದೆಯಾ ಅದನ್ನೇ ಹೇಳ್ತಾ ಇರೋದು. ಇವಾಗ ನೀನು ಏನಿದೆಯಾ ಅಷ್ಟೇ ಲೈಫು. ನಾಳೆ ನೆಕ್ಸ್ಟ್ ಮೊಮೆಂಟ್ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಇವತ್ತು ಏನಿದೆಯಾ, ಈಗ ಏನಿದೆಯಾ ಖುಷಿಯಾಗಿರು. ಯಾಕೆ ಅಂತಂದರೆ ಅರ್ಥ ಮಾಡ್ಕೊ, ನೀವು ಈ ಆಧ್ಯಾತ್ಮಿಕ ದಾರಿಲಿ ಇದ್ದೀವಿ ಅಂದರೆ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಎನಿ ಟೈಮ್ ರೆಡಿ ಇರ್ತೀವಿ, ರೆಡಿ ಇರಬೇಕು. ಎಸ್, ಟೈಮ್ ಬಂತಾ ರೆಡಿ, ಟಾಟಾ ಬೈ ಬೈ ಹೇಳೋಗ್ತಾ ಇರಬೇಕು, ಹೋಗ್ತಾ ಇರಬೇಕು ಆಯಿತಾ. ಸೊ ಹಾಗಿರುವಾಗ ಇಲ್ಲಿ ನೀವು ಯೋಚನೆನೂ ಮಾಡೋಕ್ಕೂಡ್ದು. ನಾಳೆ ಅಂತ ಯೋಚನೆ ಮಾಡಬೇಡಿ. ಇವತ್ತಿಗೆ ಏನು ಭಗವಂತ ಕೊಟ್ಟಿದ್ದಾನೆ, ನಮ್ಮ ಈ ದಿನ ಅನ್ನೋದೇನಿದೆ, ಇದು ಈ ಮೊಮೆಂಟು, ಈ ಕ್ಷಣ, ದಿನ ಅಲ್ಲ ಈ ಕ್ಷಣ ಖುಷಿಯಾಗಿದ್ಬಿಡಿ ಆಯಿತಾ. ಮತ್ತು ಈ ಕ್ಷಣ ಅನ್ನೋದು ಬರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ. ಏಕೆಂದರೆ ನಾಳೆ ಅನ್ನೋದು ಯಾರಿಗೂ ಏನೂ ಗ್ಯಾರಂಟಿ ಗೊತ್ತಿಲ್ಲ. ನಿಜವಾಗ್ಲೂ ಈ ಥರ ಹೇಳಿಸ್ತಾ ಇದ್ದಾರೆ, ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಆಯಿತಾ. ಈ ಒಂದು ಕ್ಷಣನ ಇವತ್ತು ಒಂದೊಂದು ಕ್ಷಣನೂ ಎಂಜಾಯ್ ಮಾಡಿ ಆಯಿತಾ. ಓಕೆ, ಸೋಲ್ ಈಸ್ ಎಟರ್ನಲ್ ಅಂತ ರಿಚುವಲ್ ನೋಡಿ. ಡ್ಯಾನ್ಸ್ ಇನ್ ಫ್ರಂಟ್ ಆಫ್ ಯುವರ್ ಆಲ್ಟರ್ ಆರ್ ಅಟ್ ಎ ಟೆಂಪಲ್ ಫೆಸ್ಟಿವಲ್. ಓ ಮಾತಾ,
ನಂಗೆ ನಿಜವಾಗ್ಲೂ ಖುಷಿ ಯಾವ ಥರ ಲೆವೆಲ್ ಹೋಗ್ತಾ ಇದೆ ಅಂದರೆ ಎದ್ದು ಡ್ಯಾನ್ಸ್ ಮಾಡೋ ಥರನೇ ಆಗ್ತಾಯಿದೆ ಆ್ಯಕ್ಚುಲಾಗಿ. ಅಷ್ಟು ಖುಷಿ ಆಗ್ತಿದೆ ನೋಡಿ ಯಾವ ಥರ ಆನ್ಸರ್ ಮಾಡ್ತಾ ಹೋಗ್ತಾರೆ ಆಯಿತಾ. ಒಂದು ವರ್ಡ್ ಹೇಳಿಸ್ತಾರೆ, ಅದಕ್ಕೆ ಇನ್ನೊಂದು ಕಾಂಪ್ಲಿಮೆಂಟ್ರಿಯಾಗಿ ಇನ್ನೊಂದು ಹೇಳಿಸ್ತಾರೆ, ಇನ್ನೊಂದು ವರ್ಡ್ ಹೇಳಿಸ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಥರ ಕಾರ್ಡ್ಸ್ ಮಾತಾಡೋಕ್ಕೆ ಶುರು ಮಾಡಿದಾಗ. ಈ ಥರ ನಿಮಗೆ ಎನರ್ಜಿ ಈ ಥರ ಬರೋಕ್ಕೆ ಶುರು ಆದಾಗ ಅದು ಖುಷಿನೇ ಬೇರೆ ಥರ ಇರುತ್ತೆ, ಇನ್ನೇನು ಹೇಳಲಿ. ಓಕೆ, ಸೊ ಡ್ಯಾನ್ಸ್ ಮಾಡು ಅಂತ ಇದ್ದಾರೆ. ಎಲ್ಲಿ ಅಂತಂದರೆ ಒಂದು ಟೆಂಪಲ್ಗೆ ಹೋಗ್ತೀರಾ, ಕೃಷ್ಣ ಟೆಂಪಲ್ಗೆ ಹೋಗ್ತೀರಾ, ಅಥವಾ ಮನೆಯಲ್ಲಿ ಆಲ್ಟರ್ ಮುಂದೆ ಆಯಿತಾ, ಅಂದರೆ ದೇವರ ಸನ್ನಿಧಿಲಿ ಆಯಿತಾ, ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿರು ಅಂತಿದ್ದಾರೆ. ಓ ಮೈ ಗಾಡ್, ಮೈ ಸ್ಪಿರಿಟ್ ಈಸ್ ಫಾರ್ ಎವರ್ ಫ್ರೀ. ಓ ಮೈ ಗಾಡ್, ಇಲ್ಲಿ ಯಾರೋ ಫ್ರೀ ಇಲ್ಲ ಅಂತ ಒದಾಡ್ತಾ ಇದ್ರಲ್ವಪ್ಪ. ಯಾರು ಅದು ಯಾರು ಇದೆ, ಸೆಟ್ ದೆಮ್ ಫ್ರೀ, ಸೆಟ್ ಯುವರ್ ಸೆಲ್ಫ್ ಫ್ರೀ ಅಂತೆಲ್ಲ ಹೇಳಿದ್ರು. ಮಾತೆ ತಾಯಿ, ಯಾರಮ್ಮ ನೀನು, ಇಷ್ಟೊಂದು ದುಃಖ ಪಡಬೇಡಿ ಆಯಿತಾ. ದೇವರು ಮುಂದೆ ದೇವರು ನೋಡಿದ್ದಾರೆ ನಿಮ್ಮ ದುಃಖನ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಮಗೂ ಕ್ಲೇಮ್ ಮಾಡಿ, ಓಕೆನಾ. ಸೊ ಎಲ್ಲರೂ ಕ್ಲೇಮ್ ಮಾಡಿ. ಈ ಥರ ಒಂದು ಬ್ಯೂಟಿಫುಲ್ ಎನರ್ಜಿ ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ಲಾಸ್ಟಲ್ಲಿ ನೋಡಿ ಯಾವ ಥರ ಕಾರ್ಡು ಇದು. ಈ ಕಾರ್ಡ್ ಜೊತೆಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಖುಷಿಯಾಗಿ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಮೈ ಗಾಡ್, ಐ ಆಮ್ ಸೋ ಗ್ಲ್ಯಾಡ್ ಈ ಥರ ಒಂದು ಆನ್ಸರ್ ಕೊಡ್ತಾರೆ ಭಗವಂತ ಅಂತ. ಸೊ ನೀನು ಸತ್ತರೂ ಕೂಡ ನಿನ್ನ ಆತ್ಮ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಖುಷಿಯಾಗಿರು, ಈ ಕ್ಷಣ ಎಂಜಾಯ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾನು ಹೇಳಿದ್ದಕ್ಕೆ ಉತ್ತರ ಕೊಟ್ಬಿಟ್ರು ಭಗವಂತ. ಸೊ ಇದು ನಿಮಗೂ ಅನ್ವಯಿಸುತ್ತೆ, ಕರೆಕ್ಟಾ. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಓಕೆನಾ. ದುಃಖ ಅನ್ನೋದು ಇರುತ್ತೆ, ಹೋಗುತ್ತೆ, ಅದ್ಪಾಡ್ಗೋದು. ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟಿರ್ಬೇಕು ದಿನ. ಆಯಿತು, ಇದು ಒಂದು ಬಟ್ಟೆಲಿ ಕಟ್ಟಿ ನಮ್ಮ ಕಷ್ಟ ನೋವನ್ನೆಲ್ಲ ಒಂದು ಸೈಡಲ್ಲಿ ಇಟ್ಬಿಡಿ ಆಯಿತಾ. ಬೆಳಗ್ಗೆ ಹೆಂಗೆ ಅಂತಂದರೆ ಹೆಂಗೆ ಕಟ್ಟಿಡೋದು ಅಂದರೆ ನಾನು ಹೇಳ್ತೀನಿ ಸಿಂಪಲ್ಲಾಗಿ. ಒಂದು ಪೇಪರಲ್ಲಿ ಬರೀರಿ, ಈ ಥರ ಒಂದು ಬೇಜಾರಾಯಿತು, ಇವರಿಂದ ಒಂದು ನೋವಾಯಿತು, ಇವರಿಂದ ಒಂದು ದುಃಖ ಆಯಿತು, ಇವರು ನನಗೆ ಬೈದರು, ಇವರು ನನಗೆ ಈ ಥರ ಅಂದರು ಅಂತ ಎಲ್ಲ ಫುಲ್ ಲಿಸ್ಟ್ ಮಾಡಿದ್ರಾ. ಅದನ್ನು ಫುಲ್ ಮಡಿಸಿ ಒಂದು ಖರ್ಚಿವಲ್ಲಿ ಹಾಕಿ ಕಟ್ಬಿಟ್ಟು ಒಂದು ಸೈಡಲ್ಲಿ ಇಟ್ಬಿಡಿ ಆಯಿತಾ. ಅದನ್ನು ನೋಡ್ಲೂಬಾರ್ದು, ನೀವಿನ್ನು ಬರ್ದಿದ್ದಾಗೋಯ್ತಲ್ಲ ಅದನ್ನು ಬಿಟ್ಬಿಡಿ ಆಯಿತಾ. ಆ ಥರ ಸೈಡಲ್ಲಿ ಇಡಿ. ಇವಾಗತ್ತು ಈ ಕ್ಷಣ ಯಾವುದೇ ಥರ ನೋವು ಇಲ್ಲ, ಯಾವ ಥರನೂ ದುಃಖ ಇಲ್ಲ ಅಂತ ಖುಷಿಯಾಗಿರೋದು. ನೀವೇ ನೋಡೋರಂತೆ ಹೇಗಿರುತ್ತೆ ಲೈಫ್ ಅಂತ, ಓಕೆನಾ. ಸೊ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಬೇಕು, ಓಕೆ, ಡನ್. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಭಗವಂತನ ಆಶೀರ್ವಾದ ಸೂಪರಾಗಿದೆ, ವಂಡರ್ಫುಲ್ಲಾಗಿದೆ, ನಿಮ್ಮ ಪೂರ್ವಜರ ಆಶೀರ್ವಾದ ಆಗಿದೆ, ಇನ್ನೇನು ಹೇಳಲಿ, ಮಾತಾ ಕಾಳಿ ಆಶೀರ್ವಾದ ಆಗಿದೆ. ನನಗಂತೂ ಇವಾಗ ಡ್ಯಾನ್ಸ್ ಮಾಡಬೇಕು ಅನ್ನೋ ಥರ ಇದೆ ಇದು ಈ ವಿಡಿಯೋ. ಏಕೆಂದರೆ ಈ ವಿಡಿಯೋ ಅಲ್ಲ, ಸಾರಿ, ಈ ರೀಡಿಂಗ್ ಆ ಥರ ಇತ್ತು. ಭಾಳ ಖುಷಿ ಆಗ್ತಾಯಿದೆ. ಸೊ ಎಲ್ಲರೂ ನಗ್ತಾರಿ, ನಗಿಸ್ತಾರಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೈಪ್ ಅಂತ ಇರುತ್ತೆ, ಅದನ್ನು ಖಂಡಿತ ಕ್ಲಿಕ್ ಮಾಡಿ, ಓಕೆನಾ. ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಸೊ ಇನ್ನೇನು ಹೇಳಬೇಕು, ನಗ್ತಾ ಇರಿ ಅಷ್ಟೇ, ಓಕೆನಾ. ನಗ್ತಾ ಇರಿ, ಖುಷಿಯಾಗಿರಿ, ಓಕೆ. ಸೊ ಮತ್ತೆ ಸಿಗುವ. ಬಾಯ್ ಬಾಯ್, ಥ್ಯಾಂಕ್ ಯು.